ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಅಂಡ್ ಅಜುಮ್ಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇವಾಗ ಎಜುಕೇಟಿವ್ ಅವ್ರ ಏನಂತಂದ್ ಹೇಳಿದ್ರ ಎಕ್ಸಾಮ್ಸ್ ಗಳನ್ನ ನಡೆಸ್ತಾ ಇದಾರೆ, SSC ಎಕ್ಸಾಮ್ಸ್ ಗಳನ್ನ. ಇವ್ರು ನಡೆಸುವಂತ ಎಕ್ಸಾಮ್ಸ್ ಗಳಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಟಾಪಿಕ್ಸ್ ಅಂತ ಬಂತು ಅಂದ್ರೆ ಸ್ಟೇಟ್ಮೆಂಟ್ ಅಂಡ್ ಅಜುಮ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನಾನು ಹಲವಾರು ವಿಡಿಯೋಸ್ ಗಳನ್ನ ಮಾಡಾಕ್ತಿದ್ದೀನಿ. ಆಮೇಲೆ SSC GD ಟೆಲಿಗ್ರಾಮ್ ನ ಜಾಯ್ನ್ ಆಗ್ರಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. ನನ್ ಕ್ಲಾಸ್ಗಳು ಇಷ್ಟ ಆಯ್ತು ಅಂತಂದ್ ಹೇಳಿದ್ರೆ GK, ರೀಸನಿಂಗ್, ಇಂಗ್ಲಿಷ್ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡಿ ಹಾಕಿರ್ತೀನಿ. ಮ್ಯಾಥ್ಸ್ ಎಲ್ಲ ನೋಡ್ರಿ ಅವುಗಳನ್ನ. ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಸ್ಟೇಟ್ಮೆಂಟ್ಸ್ ಗಳು ಇರ್ತಾವ. ಆಮೇಲೆ ಹೇಳಿಕೆಗಳಂತ ಕರಿತೀವಿ. ಅಜುಮ್ಷನ್ಸ್ ಅಂತಂದ ಹೇಳಿದ್ರೆ ಊಹೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಊಹೆಗಳು ಅಂತ ಕರಿತೀವಿ. ಈ ಹೇಳಿಕೆ ಒಳಗಡೆ ಎಲ್ಲಾದ್ರೂ ಊಹೆಗಳು ಅಡ್ಕೊಂಡಿದ್ರ, ಈಗ ಸ್ಟೇಟ್ಮೆಂಟ್ ಇರುತ್ತ, ಅದರಲ್ಲಿ ಊಹೆಯನ್ನ ಕೊಟ್ಟಿರ್ತಾರೆ. ಈ ಊಹೆ ಎಲ್ಲಾದ್ರೂ ಈ ಸ್ಟೇಟ್ಮೆಂಟ್ ಒಳಗಡೆ ಇತ್ತು ಅಂತಂದ ಹೇಳಿದ್ರೆ, ಅಡಗಿತ್ತು ಅಂತಂದ ಹೇಳಿದ್ರೆ ಅದನ್ನ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದು ಹೆಂಗ ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಒಂದೊಂದಾಗಿ ಗಮನಿಸ್ಕೊಂತ ಹೋಗ್ರಿ. ತುಂಬಾ ಇಂಪಾರ್ಟೆಂಟ್ ಅಡ್ವಾನ್ಸ್ಡ್ ಟಾಪಿಕ್ ಆಗತ್ತೆ. ಈಗ ಇಂಗ್ಲಿಷ್ ಬೇಕಾದವ್ರು ಇಂಗ್ಲಿಷ್ ನ ನೋಡ್ಕೊಡ್ರಿ, ಕನ್ನಡದವ್ರು ಬೇಕಾದ್ರೆ ಕನ್ನಡ. ನಾನು ಕನ್ನಡದಲ್ಲಿ ಹೇಳ್ತೀನಿ. ಇಲ್ಲಿ ಏನಂದ್ರೆ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬ್ಯಾಂಕ್ ಏನ್ ಮಾಡತ್ತಂದ್ರ ತಕ್ಷಣದಿಂದ ಜಾರಿಗೆ ಬರುವಂತೆ ಚಿಲ್ಲರೆ ಸಾಲ, ರಿಟೇಲಿಂಗ್ ಲೆಂಡಿಂಗ್ ಅಂತ ಇರುತ್ತೆ, ಚಿಲ್ಲರೆ ಸಾಲದ ಮೇಲಿನ ಬಡ್ಡಿ ದರವನ್ನ ಅರ್ಧ ಏನಂದ್ರೆ ಕಡಿಮೆಗೊಳಿಸುವುದಾಗಿ ಘೋಷಣೆ ಮಾಡತ್ತ. ಇಲ್ಲಿ ಸಿಂಪಲ್ ಆಗಿ ಏನಂತ ನೆನ್ಪಿಟ್ಕೋಬೇಕು ಸರ್, ಒಂದ್ ಬ್ಯಾಂಕ್ ರೀ, ಆ ಬ್ಯಾಂಕ್ ಏನ್ ಮಾಡತ್ತಂತಂದ ಹೇಳಿದ್ರ ಚಿಲ್ಲರೆ ಸಾಲ ಏನ್ ಕೊಡ್ತಾರಲ್ಲ, ಅಂದ್ರೆ ಕಮ್ಮಿ ಸಾಲ ಅಂತ ಹೇಳ್ತೀವಲ್ಲ, ಚಿಲ್ಲರೆ ಸಾಲ ಏನ್ ಕೊಡ್ತಾರಲ್ಲ ಅದ್ರ ಮೇಲಿನ ಬಡ್ಡಿ ದರವನ್ನ ಏನ್ ಮಾಡ್ತಾರ, ಕಮ್ಮಿ ಮಾಡ್ತಾರ ಅಂತಂದೈತೆ. ಇದೇನು ಕಡಿತಗೊಳಿಸ್ತಾರ. ಇದು 100% ಟ್ರೂ. ಈ ಹೇಳಿಕೆ ಟ್ರೂ. ಇದರಿಂದ ಏನೇನ್ ಆಗತ್ತ, ಅದ್ರಲ್ಲಿ ಏನೇನ್ ಅಡ್ಕೊಂಡೈತ ಅಂತಂದ್ ಹೇಳಿ ಕೆಳಗಡೆ ಊಹೆಗಳನ್ನ ಕೊಟ್ಟಿದ್ದಾರೆ. ಅವ್ರು ಊಹೆ ಮಾಡ್ತಾರ. ಈ ಊಹೆ ಏನ್ ಮಾಡ್ತಾರಂದ್ರ, ಫಸ್ಟ್ ಒನ್, ಇತರ ಬ್ಯಾಂಕ್ಗಳು ಕೂಡ ಸ್ಪರ್ಧೆಯಲ್ಲಿ ಉಳಿಯಲು ಚಿಲ್ಲರೆ ಸಾಲದ ದರಗಳನ್ನ ಕಡಿಮೆ ಮಾಡಬಹುದು. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ, ಬ್ಯಾಂಕ್ ಎ ಚಿಲ್ಲರೆ ಸಾಲಗಳನ್ನ ಪಡೆಯಲು ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸಲು ಸಾಧ್ಯವಾಗಬಹುದು ಅಂತಂದ ಹೇಳಿ. ಈಗ ನಾನು ಫಸ್ಟ್ ಒನ್ ನಿಮ್ಗ ಜೊತೆ ನಾನು ಡಿಸ್ಕಷನ್ ಮಾಡ್ತೇನೆ. ಇದು ಗೊತ್ತಾಯ್ತಲ್ಲ, ಹೇಳಿಕೆ ಏನಂತಂದ್ರೆ ಬ್ಯಾಂಕ್ ಏನ್ ಮಾಡತ್ತಂದ್ರೆ ಚಿಲ್ಲರೆ ಸಾಲದ ಮೇಲೆ ಬಡ್ಡಿ ದರ ಕಮ್ಮಿ ಮಾಡತ್ತೆ. ಕಮ್ಮಿ ಮಾಡೋದ್ರಿಂದ ಏನಾಗ್ಬೋದ್ರಿ? ಈಗ ನೋಡ್ರಿ, ಬ್ಯಾಂಕ್ ಇದ್ದದ್ದು ಇಂಟ್ರೆಸ್ಟ್ ಬಡ್ಡಿ ದರವನ್ನ ಕಮ್ಮಿ ಮಾಡ್ತು ಅಂತಂದ ಹೇಳಿದ್ರೆ ಅದೊಂದ್ ಏನು ನಾವ್ ಏನಂತ ಕರಿತೀವಿ ಸರ್, ಅದೊಂದು ಬಿಸಿನೆಸ್ ಡಿಸಿಷನ್ ರೀ. ಅದೊಂದ್ ಏನಂತಂದ್ ಹೇಳಿದ್ರೆ ಬಿಸಿನೆಸ್ ಡಿಸಿಷನ್. ಎನಿ ಬಿಸಿನೆಸ್ ಡಿಸಿಷನ್ ಇತ್ತು ಅಂತಂದ ಹೇಳಿದ್ರೆ ಅದಕ್ಕ ಬಿಹೈಂಡ್ ಏನಿರುತ್ತೆ, ಯಾವ್ದಾದ್ರು ಒಂದ್ ಕಾರಣ ಇರ್ಲೇಬೇಕು. ಏನ್ ಕಾರಣ ಇರುತ್ತೆ? ಈಗ ನೋಡ್ರಿ, ನಾವು ಕಾಯಿಪಲ್ಯ ಮಾರತ್ತೇವ್, ಕಮ್ಮಿ ರೇಟ್ನಾಗ ಮಾರತ್ತೇವ್ ಅಂತಂದ ಹೇಳಿದ್ರೆ ನಾವು ವ್ಯಾಪಾರವನ್ನ ಜಾಸ್ತಿ ಮಾಡಕ, ಅದಾದ ನಂತರ ಗ್ರಾಹಕರು ಜಾಸ್ತಿ ಬರ್ಬೇಕಂತಂದ್ ಹೇಳಲ್ಲ. ಇಲ್ಲಿ ಕೂಡ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೇಮ್ ಥಿಂಗ್. ಬ್ಯಾಂಕ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಿ ವರ್ಕ್ ಮಾಡಾಯ್ತು, ಒಂದು ಕಾಂಪಿಟೇಟಿವ್ ಮಾರ್ಕೆಟ್ ಒಳಗಡೆ ವರ್ಕ್ ಮಾಡ್ತಾ ಐತೆ. ಈಗ ಒಂದ್ ಬ್ಯಾಂಕ್ ಇದ್ದೇನಂದ್ರೆ ಕಮ್ಮಿ ಬಡ್ಡಿ ದರದಲ್ಲಿ, ಇದ್ ನೋಡ್ರಿ, ಒಂದ್ ಬ್ಯಾಂಕ್ ಎಲ್ಲಾದ್ರೂ ಕಮ್ಮಿ ಬಡ್ಡಿ ದರದೊಳಗಡೆ ಸಾಲ ಕೊಡ್ತೈತಿ ಅಂತಂತ ಹೇಳಿದ್ರ ಅವಾಗ ಏನಾಗತ್ತ, ಸ್ಪರ್ಧೆಯಲ್ಲಿ ಉಳಿಬೇಕು ಅಂತಂದ ಹೇಳಿದ್ರ, ಕಾಂಪಿಟೇಷನ್ ಅಲ್ಲಿ ಉಳಿಬೇಕು ಅಂತಂದ ಹೇಳಿದ್ರೆ ಇತರ ಬ್ಯಾಂಕ್ಗಳು ಕೂಡ ಏನ್ ಮಾಡ್ಬೇಕು, ಸಾಲದ ಬಡ್ಡಿ ಅಂದ್ರೆ ಚಿಲ್ಲರೆ ಸಾಲದ ಬಡ್ಡಿ ದರವನ್ನ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತ, ನೀವ್ ಅಲ್ಲಿ ಹೋಗಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2% ಅಷ್ಟೇ ಬಡ್ಡಿ ದರ ಇರುತ್ತ, ಬೇರೆ ಬ್ಯಾಂಕ್ ಇರುತ್ತೆ ಅಲ್ಲಿ 4% ಇರುತ್ತೆ, ಇನ್ನೊಂದ್ ಕಡೆ 5% ಇರುತ್ತೆ. ನೀವ್ ಅಲ್ಲಿ ಹೋಗ್ತಾರೇನ? ಹೋಗಂಗಿಲ್ಲಲ್ಲ. ಸೊ ಇತರ ಬ್ಯಾಂಕ್ಗಳು ಕೂಡ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಉಳಿಬೇಕು ಅಂತಂದ ಹೇಳಿದ್ರೆ ಚಿಲ್ಲರೆ ಸಾಲದ ದರ ಕಡಿಮೆ ಮಾಡಬಹುದು. ಅವ್ರು ಮಾಡ್ಲಿಲ್ಲ ಅಂದ್ರೆ ಉಳಿಯಂಗಿಲ್ಲ, ಸತ್ ಹೋಗ್ತಾರ. ಅವು ಬ್ಯಾಂಕ್ಗಳು ಸತ್ ಹೋಗ್ತಾವ, ಮುಚ್ಚ ಹೋಗ್ತಾವ. ಸೊ ಅದಕ್ಕೋಸ್ಕರ ಇದೇನಂತಂದ್ರೆ ಮಾಡ್ಬೋದ್ರಿ, ಸ್ಪರ್ಧೆಯಲ್ಲಿ ಉಳಿಬೇಕಂದ್ರೆ ಮಾಡಬಹುದು. ಇದು ತುಂಬಾ ಇಂಪಾರ್ಟೆಂಟ್. ಸ್ಪರ್ಧೆಯಲ್ಲಿ ಉಳಿಬೇಕಂದ್ರೆ ಅವರು ಕೂಡ ಕಡಿಮೆ ಮಾಡಬಹುದು, ಊಹೆ ಮಾಡ್ತಿದಾರ. ಹಂಗಾದ್ರೆ ಇದೇನಪ್ಪಾ ಅಂತಂದ್ರೆ ಇದ್ರಲ್ಲಿ ಅಡ್ಕೊಂಡೈತೆ ಅಂತಂದ ಹೇಳ್ತೀವಿ. ಕರೆಕ್ಟ್ ಐತೆ, ಇಂಪ್ಲಿಸಿಟ್ ಅಂತಂದ ಹೇಳ್ತೀವಿ. ಸೊ ಫಸ್ಟ್ ಅಜುಮ್ಷನ್ ಏನಂತಂದ್ರೆ ಊಹೆ ಇಂಪ್ಲಿಸಿಟ್ ಆಗೈತೆ, ಅದ್ರಲ್ಲಿ ಕೂಡ್ಕೊಂಡೈತೆ, ಅಡ್ಕೊಂಡೈತೆ, ಆಗ್ಬಹುದು ಅಂತಂತ ಹೇಳ್ಬೋದು. ಇನ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನೈತ್ರಿ? ಸೆಕೆಂಡ್ ಒನ್ ಸಿಂಪಲ್. ಏನಂತಂದ ಹೇಳಿದ್ರೆ, ಬ್ಯಾಂಕ್ ಎ ಚಿಲ್ಲರೆ ಸಾಲಗಳನ್ನ ಪಡೆಯಲು ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸಲು ಸಾಧ್ಯವಾಗಬಹುದು ಅಂತಂದ್ರೆ. ಈಗ ನೋಡ್ರಿ, ಚಿಲ್ಲರೆ ಸಾಲಗಳ ಮೇಲಿನ ಬಡ್ಡಿ ದರವನ್ನ ಕಮ್ಮಿ ಮಾಡೋದ್ರಿಂದ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸಬಹುದಲ್ಲ. ಎಸ್, ಲೋವರ್ ಇಂಟ್ರೆಸ್ಟ್ ಇರೋದ್ರಿಂದ ಜಾಸ್ತಿ ಜನ ಬಂದ್ ಏನಂತಂದ ಹೇಳಿದ್ರೆ ಸಾಲವನ್ನ ತಗೊಂತಾರ. ಸೊ ಅದಕ್ಕೋಸ್ಕರ ಇಲ್ಲಿ ಏನಂತಂದ ಹೇಳಿದ್ರ, ಸೊ ಎರಡನೇದು ಕೂಡ ಕರೆಕ್ಟ್ ಆಗತ್ತ. ನಾ ಏನ್ ಮಾಡ್ತೇನೆ ಅಂತಂದ ಹೇಳಿದ್ರೆ, ಎಲ್ಲಿ ಕಮ್ಮಿ ಬಡ್ಡಿ ದರ ಇರುತ್ತೆ ಅಲ್ಲಿ ಹೋಗಿ ಸಾಲ ತಗಸ್ಕೊತಾನ. ಯಾಕಂತಂದ ಹೇಳಿದ್ರೆ ಕಮ್ಮಿ ಸಾಲ ತಗಸ್ಕೊತಿರ್ತಾನೆ, ಅದಕ್ಕೋಸ್ಕರ. ಸೊ ಎರಡೂ ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಇಂಪ್ಲಿಸಿಟ್ ಆಗಿದಾವ ಅಂತಂದ ಹೇಳಿ. ಇಲ್ಲಿ ಏನಾಗತ್ತ, ಸೊ ಊಹೆ 1 ಮತ್ತು 2 ಅಡಕವಾಗಿದಾವ ಅಂತಂದ ಹೇಳಿ.
ಇಂಪ್ಲಿಸಿಟ್ ಆಗಿದಾವು ಅಂತಂದ ಹೇಳಿ ಹೇಳ್ಬೇಕು. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಕತ್ತೀನಿ, ಟೈಮ್ ತಗೊಳತ್ತ, ಬಟ್ ಅರ್ಥ ಮಾಡ್ಕೊಡ್ರಿ ಏನ್ ಹೇಳ್ತಿದೀನಿ ಅಂತಂದ ಹೇಳಿ. ಕ್ಲಿಯರ್? ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಒಂದ್ ನೋಡೋಣ. ಇಲ್ರಿ ಸರ್ ಒಂದೊಂದ್ 4 ನಿಮಿಷ ಹೇಳತ್ತೀರಿ, 5 ನಿಮಿಷ ಹೇಳತ್ತೀರಿ, ನೀವ್ ಹೋಗ್ಬಿಡ್ರಿ, ನೀವ್ ನೋಡಕ್ ಹೋಗ್ಬೇಡ. ಬೇರೆದರೆಲ್ಲ ನೋಡ್ರಿ, ನೀವ್ ಅರ್ಥ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ, ಆಮೇಲೆ ನಿಮ್ಗ ಜಸ್ಟ್ 1 ನಿಮಿಷ 2 ನಿಮಿಷನ ಆನ್ಸರ್ ಮಾಡ್ತೇನೆ. ನೆಕ್ಸ್ಟ್ ಒಂದ್ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರ ಆಡಿಟೋರಿಯಂ ಸಭಾಂಗಣ ಅಂತಂದೈತೆ. ಒಳಗಡೆ ಆಡಿಟೋರಿಯಂ ಒಳಗಡೆ ಸೆಲ್ ಫೋನ್ ಮತ್ತು ಪೇಜರ್ ಗಳ ಬಳಕೆ ಅನುಮತಿ ಇಲ್ಲ. ದಯವಿಟ್ಟು ಸಭಾಂಗಣದ ಒಳಗಿರುವಾಗ ಅಂತಹ ಸಾಧನಗಳನ್ನ ಆಫ್ ಮಾಡಿ ಅಂತಂದ ಹೇಳಿ ಒಂದ್ ಸೂಚನೆ ಐತೆ. ಹಿಂಗಂದ್ರೆ ಏನ್ ಇವಾಗ ಇದನ್ನ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಈಗ ಇದೊಂದೇನಂದ್ರ ಸೂಚನೆ ಅಂತಂದ ಹೇಳಿದ್ರೆ ನೋಟಿಸ್, ಇದೊಂದೇನಂತಂದ ಹೇಳಿದ್ರೆ ನೋಟಿಸ್ ಕೊಟ್ಟಿದ್ದಾರೆ. ಆಡಿಟೋರಿಯಂ ಒಳಗಡೆ ಏನ್ ಮಾಡಂಗಿಲ್ಲ, ಮೊಬೈಲ್ಸ್ ಗಳನ್ನ ಯೂಸ್ ಮಾಡಂಗಿಲ್ಲ ಅಂತಂದೇಳಿ ಇದ್ರ ಆಫ್ ಮಾಡ್ಬೇಕು ಅಂತಂದ್ ಹೇಳಿದಾರ. ಹಂಗಾದ್ರೆ ಇದ್ ನೋಟಿಸ್ ಅಂದ್ರೆ ಏನೇನು ಇದೇನಪ್ಪಾ ಅಂತಂದ್ರೆ ಪೀಪಲ್ ನ ಕಂಟ್ರೋಲ್ ಮಾಡ್ತಾ ಇತ್ತು. ಇದೇನಪ್ಪಾ ಅಂತಂದ ಹೇಳಿದ್ರೆ ಕಂಟ್ರೋಲಿಂಗ್ ಪೀಪಲ್ಸ್ ಬಿಹೇವಿಯರ್ ಅಂತಂದ ಹೇಳಿ. ಇದು ಪೀಪಲ್ ಅಂದ್ರೆ ಜನರನ್ನ ಏನಂತಂದ್ ಹೇಳಿದ್ರೆ ಕಂಟ್ರೋಲ್ ಮಾಡಕತ್ತೈತಲ್ಲ. ಈ ನೋಟಿಸ್ ಏನಂತಂದ್ ಹೇಳಿದ್ರೆ ನೋಟಿಸ್ ಅನ್ನ ಏನಂತ ಹೇಳ್ತೀವಿ, ಕಂಟ್ರೋಲ್ ಪೀಪಲ್ಸ್ ಬಿಹೇವಿಯರ್ ಅಥವಾ ಜನರನ್ನ ಕಂಟ್ರೋಲ್ ಮಾಡುವಂತದ್ದು. ಅದಾದ ನಂತರ ಇನ್ನೊಂದೇನು, ಒಂದು ನೋಟಿಸ್ ಹಚ್ಚಿದಾರ ಅಂತಂದ್ ಹೇಳಿದ್ರ ಅದನ್ನ ಜನರೇನಪ್ಪಾ ಅಂತಂದ್ ಹೇಳಿದ್ರ ಫಾಲೋ ಮಾಡ್ಬೇಕಲ್ಲ, ಸೊ ಓಪೆ ಮಾಡ್ಬೇಕಲ್ಲ. ಸೊ ಏನಪ್ಪಾ ಅಂತಂದ್ ಹೇಳಿದ್ರ ಒಂದ್ ನೋಟಿಸ್ ಹಚ್ಚಿದಾರ ಅಂತಂದ್ ಹೇಳಿದ್ರೆ ಒಂದ್ ರೂಮ್ ಒಳಗಡೆ ಅಥವಾ ಎಲ್ಲೋ ಒಂದು ದೊಡ್ಡದು ಟೆಂಪಲ್ ಅಲ್ಲಿ ಅಂತಂದ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಡೆಯಂಗಿಲ್ಲ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಫಾಲೋ ಮಾಡಕಂತಾನು ಹಚ್ಚಿರ್ತಾರ. ಹಂಗಾದ್ರೆ ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈಗ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಅಂತಹ ಊಹೆ ನೋಡ್ರಿ, ಅಂತಹ ಸಾಧನಗಳನ್ನ ಹೊಂದಿರುವವರೆಲ್ಲರೂ ಸಭಾಂಗಣದಲ್ಲಿ ತಮ್ಮ ಸೀಟಿನಲ್ಲಿ ಕೂರುವ ಬದಲು ಅವುಗಳನ್ನ ಆಫ್ ಮಾಡುತ್ತಾರೆ ಅಂತಂದ್ ಹೇಳಿ. ಸೊ ಹೆಂಗಂತಂದ್ ಹೇಳಿದ್ರೆ ಸ್ವಲ್ಪ ಟ್ರಾನ್ಸ್ಲೇಷನ್ ಎಲ್ಲಾದ್ರೂ ಸ್ವಲ್ಪ ಮಿಸ್ ಆಗಿರ್ಬೋದು. ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಕೂಡೋಕ್ಕಿಂತ ಮುಂಚೆ, ತಮ್ಮ ಸೀಟ್ ನಲ್ಲಿ ಕೂರೋಕ್ಕಿಂತ ಮುಂಚೆ ಅಂತಹ ಸಾಧನಗಳನ್ನ ಆಫ್ ಮಾಡ್ತಾರ ಅಂತಂದ್ ಹೇಳಿ. ಎಸ್, ಆಫ್ ಮಾಡ್ಲೇಬೇಕಲ್ಲ. ಸೊ ಆಫ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಮೊಬೈಲ್ ಕಳ್ಸ್ಕೋತಾರ. ಆ ತರ ಒಂದ್ ಸಿಸ್ಟಮ್ ಇರುತ್ತಲ್ಲ. ನೋಟಿಸ್ ಹಚ್ಚಿದ ನಂತರ ಈ ಟೆಂಪಲ್ ನೋಡಿರ್ಬೋದು ನೀವು. ಹಂಗಾದ್ರ ಈ ಊಹೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಪ್ಲಿಸಿಟ್ ಐತೆ, ಅದ್ರಲ್ಲಿ ಅಡಿಗೆ ಐತೆ ಅಂತಂದ್ ಹೇಳಿ. ಸೊ ಎಲ್ರು ಏನಂತಂದ್ ಹೇಳಿದ್ರೆ ಫಾಲೋ ಮಾಡ್ತಾರ. ನೋಟಿಸ್ ಅನ್ನ ಏನಂತಂದ್ ಹೇಳಿದ್ರೆ ಪ್ರತಿಯೊಬ್ರು ಫಾಲೋ ಮಾಡ್ಲೇಬೇಕು. ಹಂಗಾದ್ರೆ ಇದೇನು ಅವ್ರು ಕೂತ್ಕೋಕ್ಕಿಂತ ಮುಂಚೆ ಆಫ್ ಮಾಡ್ತಾರಂತಂದ್ ಹೇಳಿದ್ರೆ ಇದು ಇಂಪ್ಲಿಸಿಟ್ ಆಗೈತೆ. ಅದ್ರಲ್ಲಿ ಆ ಸ್ಟೇಟ್ಮೆಂಟ್ ಒಳಗಡೆ ಊಹೆ ಅಡ್ಕೊಂಡೈತೆ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಸೆಕೆಂಡ್ ಒನ್ ನೋಡೋಣ, ಏನ್ ಕೊಟ್ಟಿದಾನ. ಸೆಕೆಂಡ್ ಒನ್ ಏನ್ ಕೊಟ್ಟಿದ ಅಂತಂದ್ರೆ ಸಾಮಾನ್ಯವಾಗಿ ಜನರು ಸಭಾಂಗಣದಲ್ಲಿ ಅಂದ್ರೆ ಸಭಾಂಗಣದೊಳಗಡೆ ಕಾರ್ಯಕ್ರಮಗಳು ನಡೀತಾವಲ್ಲ, ಹಾಜರಾಗುವಾಗ ಇಂತಹ ಸಾಧನಗಳನ್ನ ತರುವುದಿಲ್ಲ. ಸೊ ಇದು ಕರೆಕ್ಟ್ ಐತೆ. ಇಲ್ಲಿ ಏನ್ ಹೇಳಾಯ್ತಂತಂದ ಹೇಳಿದ್ರ ಜನರು ಏನಪ್ಪಾ ಅಂತಂದ ಹೇಳಿದ್ರೆ ಮೊಬೈಲ್ ಗಳನ್ನ ತಗೊಂಬರಂಗಿಲ್ಲ. ಅಲ್ಲಿ ಹಚ್ಚಿರೋದು ನೋಟಿಸ್ ಏನಂತಂದ ಹೇಳಿದ್ರೆ ಯೂಸ್ಲೆಸ್ ಅಂತಂದ್ ಹೇಳೈತಿ, ಮೀನಿಂಗ್ ಇಲ್ಲ ಅಂತಂದ್ ಹೇಳ್ತೈತಿ. ಇದು ಕರೆಕ್ಟ್ ಏನ? ನೀವ್ ಎಲ್ಲಾದ್ರೂ ಯಾವ್ದಾದ್ರು ಕಾರ್ಯಕ್ರಮಕ್ ಹೋದ್ರಿ, ಪ್ರೋಗ್ರಾಮ್ ಹೋದ್ರಿ ಅಂತಂದ್ ಹೇಳಿದ್ರ ಸಾಧನಗಳನ್ನ ನೀವು ತಗೊಂಡ ಬರಂಗಿಲ್ಲ. ನೀವು ತಗೊಂಡ್ ಬರ್ತೀರ ಅಂತಂದ್ ಹೇಳಿ ಆ ನೋಟಿಸ್ ಹಚ್ಚಿರ್ತಾರ. ಸೊ ಯಾರು ಏನಂತಂದ್ ಹೇಳಿದ್ರ ಒಬ್ರು ತಗೊಂಡ ಬರಂಗಿಲ್ಲ, ಮೊಬೈಲ್ ತಗೊಂಡ್ ಬರಂಗಿಲ್ಲ ಅಥವಾ ಕ್ಯಾಮ್ರಾ ತಗೊಂಡ್ ಬರಂಗಿಲ್ಲ ಅಂತಂದ್ ಹೇಳಿ ಏನು ಇರಂಗಿಲ್ಲ. ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ತಗೊಂಡ್ ಬರತಾರ. ಸೊ ಆ ರೀಸನ್ಗೋಸ್ಕರ ಏನಂತಂದ್ ಹೇಳಿದ್ರೆ ನೋಟಿಸ್ ಅನ್ನ ಹಚ್ಚಿರ್ತಾರ. ಅಂದ್ರ ಇವ್ದೇನಂತಂದ್ ಹೇಳಿದ್ರೆ ಇಲ್ಲೇನ್ ಊಹೆ ಕೊಟ್ಟಿರ್ತಾರಲ್ಲ, ಇದು ರಾಂಗ್. ಇದು ಅಂತ ಕಾಲ ಇಲ್ಲ, ಹಿಂದಿನ ಕಾಲದಲ್ಲಿ ಅದು ಮಹಾರಾಜರು ಇರುವಾಗ. ಅದಾದ ನಂತರ ವೇದಗಳ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ ಇಂತ ಸಾಧನಗಳಿರ್ಲಿಲ್ಲ, ತರ್ಲಿಲ್ಲ ಅಂತಂದ್ ಹೇಳಿದ್ರೆ ಅದಕ್ಕೊಂದ್ ಅರ್ಥ ಐತೆ, ಕರೆಕ್ಟ್ ಐತೆ ಅಂತಂದ್ ಹೇಳ್ತೀವಿ. ಇಂತ ಟೈಮ್ ಒಳಗಡೆ ಪ್ರೋಗ್ರಾಮ್ಗಳಿಗೆ ಮೊಬೈಲ್ ತರಂಗಿಲ್ಲ, ಕ್ಯಾಮ್ರಾ ತರಂಗಿಲ್ಲ ಅಂತಂದ್ ಹೇಳಿದ್ರೆ ಏನೈತಿಲ್ಲ ಅದಕ್ಕೆ ಜರ ಎಲ್ರು ತರತಾರ್ರಿ. ಇದು ಸುಮ್ಮ ರಾಂಗ್ ರೀ, ಇದು ರಾಂಗ್ ಐತ್ರಿ. ಇದು ಇದಕ್ಕೇನಂತಂದ್ ಹೇಳಿದ್ರೆ ಹಿಂತಾವ್ ಮಾಡ್ತಾರ, ಹಿಂತಾವ್ ತರ್ತಾರ, ಫೋಟೋಸ್ ಹೊಡಿತಾರ, ಅದ್ ಮಾಡ್ತಾರ ಅಂತಂದ್ ಹೇಳಿ, ವಿಡಿಯೋ ತೆಗಿತಾರ ಅಂತಂದ್ ಹೇಳಿ ನೋಟಿಸ್ ಹಚ್ಚಿರ್ತಾರ್ರಿ. ಕರೆಕ್ಟ್ ಅಲ್ಲ? ಸೊ ಇದೇನಂತಂದ್ ಹೇಳಿದ್ರೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಇರುವಂತಹ ಥಿಂಗ್ಸ್ ಗಳು, ಹೇಳಿಕೆಗಳು, ಇಲ್ಲಿ ನಾವು ಅದನ್ನ ಚೆಕ್ ಮಾಡ್ಕೋಬೇಕು. ಅಂದ್ರೆ ಇದೇನಂತಂದ್ ಹೇಳಿದ್ರ ಅಲ್ಲಿ ಅಡಕವಾಗಿಲ್ಲ, ಇದೇನೋ ರಾಂಗ್ ಕೊಟ್ಟಿದಾರ, ಇದು ಇಂಪ್ಲಿಸಿಟ್ ಇಲ್ಲ ಅಂತ ಹೇಳಿ. ಹಂಗಾದ್ರ ನಾವ್ ಏನಂತ ಹೇಳ್ತೀವಿ, ಓನ್ಲಿ ಅಸ್ಯೂಮ್ಷನ್ ಒನ್ ಈಸ್ ಇಂಪ್ಲಿಸಿಟ್ ಅಂತಂದ್ ಹೇಳ್ತೀವಿ. ಊಹೆ ಒಂದು ಮಾತ್ರ ಏನಂತಂದ್ ಹೇಳಿದ್ರೆ ಇಲ್ಲಿ ಇಂಪ್ಲಿಸಿಟ್ ಆಗೈತೆ, ಅಡಿಗೆ ಐತೆ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್, ಇದಕ್ಕೆ ಆನ್ಸರ್ ಮಾಡ್ರಿ ನೋಡೋಣ. ಇಲ್ಲಿ ನೋಡ್ರಿ, ರೈಲ್ವೆ ಅಧಿಕಾರಿಗಳು 10 ಹೊಸ ರೈಲುಗಳನ್ನ ಪ್ರಾರಂಭಿಸಿದ್ದಾರೆ ಮತ್ತು 14 ಚಲಿಸುತ್ತಿರುವ ರೈಲುಗಳ ಸಂಚಾರದ ಆವರ್ತವನ್ನ, ಫ್ರೀಕ್ವೆನ್ಸಿಯನ್ನ ಹೆಚ್ಚಿಸಿದ್ದಾರೆ ಅಂತಂದ್ ಹೇಳಿ. ಈಗ ಹೆಂಗಂತಂದ್ ಹೇಳಿದ್ರೆ ಇವಾಗ ಮೊದ್ಲೇನಂತಂದ್ ಹೇಳಿದ್ರೆ 14 ರೈಲ್ಗಳಿದ್ವು. ಅವೇನಪ್ಪಾ ಅಂತಂದ್ ಹೇಳಿದ್ರೆ ಬೆಂಗಳೂರು ಟು ಹುಬ್ಬಳ್ಳಿ ಅಥವಾ ಹಿಂಗ್ ಹೋಗಿ ಬರ್ತಾ ಇದ್ವು. ಸೊ ಅದ್ರ ಫ್ರೀಕ್ವೆನ್ಸಿ ಅಂತಂದ್ ಹೇಳಿದ್ರೆ ಡೈಲಿ ಏನಂತಂದ್ ಹೇಳಿದ್ರೆ 2 ಸರಿ
ಒಂದೊಂದು ಟ್ರೈನ್ ಅಂತಂದ ಹೇಳಿದ್ರೆ ಎರಡೆರಡ್ ಸಾರಿ ಹೋಗೋಂಗ. ಈಗ ಫಾರ್ ಎಕ್ಸಾಂಪಲ್ ವೀಕ್ ಅಲ್ಲಿ ಏನಂತಂದ ಹೇಳಿದ್ರೆ ಒಂದು ಟ್ರೈನ್ 3 ಸಾರಿ ಓಡ್ತಿತ್ತು, ಅದನ್ನೇನ್ ಮಾಡ್ತಾರ ಡೈಲಿ ಓಡೋಂಗ್ ಮಾಡ್ತಾರ. ಸೊ ಅದೇನು ಫ್ರೀಕ್ವೆನ್ಸಿ ಹೆಚ್ಚಿಸಿದಾರ ಅಂತಂದ ಹೇಳಿ. ಆಮೇಲೆ ಏನ್ ಮಾಡಿದಾರ, ಜನರು ಜಾಸ್ತಿ ಆಗಂತೇಳಿ 10 ಹೊಸ ರೈಲುಗಳನ್ನ ಪ್ರಾರಂಭ ಮಾಡಿದಾರ ಅಂತಂದೇಳಿ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತ? ಕಮೆಂಟ್ ಹಾಕ್ರಿ, ಏನ್ ಅನ್ಸುತ್ತ? ಬ್ಯಾರದ್ರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡ್ರಿ, ನೀವು ಕಲಿಯಾಕತ್ತೀರಿ. ನಿಮ್ಗೆ ಏನ್ ಅನ್ಸುತ್ತ? ಸೊ ಸಿಂಪಲ್ ಆಗಿ ನಾವು ಥಿಂಕ್ ಮಾಡೋಣ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಸರ್ ಜನರು ಜಾಸ್ತಿ ಆಗಿದಾರ, ಜನರೇನಪ್ಪಾ ಅಂತಂದ ಹೇಳಿದ್ರೆ ಜಾಸ್ತಿ ಆಗಿದಾರೆ. ಅದಾದ ನಂತರ ರೈಲ್ವೆ ಅಧಿಕಾರಿಗಳು ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಏನಂತಂದ ಹೇಳಿದ್ರೆ ಸುಮ್ನೆ ಟ್ರೈನ್ ಬಿಡಂಗಿಲ್ಲ. ಸುಮ್ನೆ ಏನಂತಂದ ಹೇಳಿದ್ರೆ ಸುಮ್ನೆ ಯಾವ್ದೋ ರೀಸನ್ಗೋಸ್ಕರ ಅಲ್ಲಿ ಅತ್ತಿ ಮಗಳದ್ ಮದುವೆ ಇತ್ತು ಅಥವಾ MLA MP ಮಗಳದ್ ಮದುವೆ ಇತ್ತು ಅಂತಂದ ಹೇಳಿ ಟ್ರೈನ್ಗಳನ್ನ ಬಿಡಂಗಿಲ್ಲ. ಯಾಕೆ ಬಿಡ್ತಾರ? ಒಂದೇನೋ ನೀಡ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಜನರು ಜಾಸ್ತಿ ಇರೋದ್ರಿಂದ, ಜನರಿಗೆ ಕಷ್ಟ ಆಗೋದ್ರಿಂದ, ಬಹಳ ಜನ ಏನಂದ್ರೆ ಹುಬ್ಳಿ ಧಾರವಾಡ ಅಲ್ಲಿ ಜನ ಏನಂತ ಬೆಂಗಳೂರಿಗೆ ಬರೋದ್ರಿಂದ, ಬೆಂಗಳೂರು ಜನ ಅಲ್ಲಿಗೆ ಹೋಗೋದ್ರಿಂದ, ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಟ್ರೈನ್ಗಳನ್ನ ಜಾಸ್ತಿ ಬಿಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಮೊದ್ಲಿನ ಏನಂತ 14 ಟ್ರೈನ್ಗಳು ಸಾಲಂಗಿಲ್ಲ, ಅಷ್ಟು ಜನ ಓಡಾಡ್ತಿರ್ತೈತೆ. ಅದಕ್ಕೋಸ್ಕರ ಹೊಸಾದ್ ಬಿಟ್ರು ಅಂತಂದೇಳಿ ಈ ತರ ನಾವ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಈಗ ಊಹೆಗಳು ನೋಡೋಣ. ಇನ್ ಅವ್ರ ಏನ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಅವ್ ಕರೆಕ್ಟ್ ಇದೆ, ನಾವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಇನ್ ಅವ್ರ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ ಕರೆಕ್ಟ್ ಇದಾವಿಲ್ಲ ನೋಡ್ಕೊಂಡು. ಅಸ್ತಿತ್ವದಲ್ಲಿರುವ ರೈಲುಗಳು ಎಲ್ಲಾ ಪ್ರಯಾಣಿಕರಿಗೆ ಸೌಕರ್ಯ ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಕರೆಕ್ಟೋ ಇಲ್ಲ? ಈಗ ನೋಡ್ರಿ, ರೈಲುಗಳು ಇದ್ವು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಮೊದಲು 14 ಟ್ರೈನ್ ಇದ್ದು, ಜಾಸ್ತಿ ಜನ ಆದ್ರು. ಜನರೇನಪ್ಪಾ ಅಂತಂದ್ರೆ ಪ್ರಯಾಣಿಕರು ಜಾಸ್ತಿ ಜನ ಆದ್ರು, ಸೌಕರ್ಯ ಎಲ್ಲ ಸಿಗಾಕತ್ತಿಲ್ಲ. ಎಲ್ಲ ಏನಂತಂದ ಹೇಳಿದ್ರ ರೈಲ್ವೆ ಮ್ಯಾಲ, ಅದಾದ ನಂತರ ನೆಕ್ಸ್ಟ್ ಕಿಟಕಿಗೆ ಜೋತ್ ಬಿದ್ದು, ಬಾಗಿಲಿಗೆ ಜೋತ್ ಬಿದ್ದು ಹೊಂಡ ಹೋಗಾಕತ್ರು. ಎಂತಂದ್ರೆ ಜನ ಜಾಸ್ತಿ ಆಕತ್ರು, ಪ್ರಯಾಣಿಕರಿಗೆ ಸೌಕರ್ಯ ಒದಗಿಸಲು ಸಾಕಾಗ್ಲಿಲ್ಲ. ಅದಕ್ಕೋಸ್ಕರ ಏನಂತಂದ ಹೇಳಿದ್ರ ಹೊಸ ರೈಲುಗಳನ್ನ ಬಿಟ್ರು ಅಂತಂದೇಳಿ. ಅಂದ್ರ ಒಂದೇದೇನಪ್ಪಾ ಅಂತಂದ ಹೇಳಿದ್ರೆ ಇಂಪ್ಲಿಸಿಟ್ ಆಗತ್ತಾ, ಅದ್ರಲ್ಲಿ ಅಡ್ಕೊಂಡೈತ. ಸೊ ಅಲ್ಲಿ ಪ್ರಯಾಣಿಕರಿಗೆ ಸೌಕರ್ಯವನ್ನ ಒದಗಿಸಕ ಆಗ್ಲಿಲ್ಲ, ಅದಕ್ಕೋಸ್ಕರ ಹೊಸ ರೈಲುಗಳನ್ನ ಪ್ರಾರಂಭ ಮಾಡ್ತಾರ ಅಂತಂದೇಳಿ. ಒಂದೇದು ಓಕೆ. ಇನ್ನು ಎರಡನೇದ್ ಥಿಂಕ್ ಮಾಡೋಣ. ಎರಡನೇದ್ ಏನೈತೆ ನೋಡ್ರಿ, ಹೊಸ ಮತ್ತು ಹೆಚ್ಚುವರಿ ರೈಲುಗಳು ಸಾಕಷ್ಟು ಪ್ರಯಾಣಿಕರನ್ನ ಹೊಂದಿರ್ತಾವ. ಇದರಿಂದ ಅವು ಆರ್ಥಿಕವಾಗಿ ಲಾಭದಾಯಕವಾಗ್ತವೆ. ಇಲ್ಲಿ ನೋಡ್ರಿ, ಹೊಸ ಟ್ರೈನ್ಗಳನ್ನ ಬಿಟ್ಟಾರಲ್ಲ, ಈಗ 14 ಟ್ರೈನ್ಗಳಿಂದ ಏನಪ್ಪಾ ಅಂತಂದ್ರೆ ತಿಂಗಳಿಗೆ ಒಂದು 3 ಕೋಟಿ ಬರಾಯ್ತು ಅನ್ಕೊಂಡು, ಜಸ್ಟ್ ಎಕ್ಸಾಂಪಲ್. ಈಗ ಮತ್ ಹೊಸ 10 ಟ್ರೈನ್ಗಳನ್ನ ಬಿಟ್ರು, ಇವು ಜಾಸ್ತಿ ಓಡೋದ್ರಿಂದ ಏನಾಗ್ತಾವ, ಹೆಚ್ಚು ಪ್ರಯಾಣಿಕರನ್ನ ಜಾಸ್ತಿ ಸಾಗಿಸ್ತಾವ. 2 ಸ್ಟೇಷನ್ ನಡುವ ಹುಬ್ಳಿ ಬೆಂಗಳೂರು ಅನ್ಕೊಡ್ರಿ, ಜಾಸ್ತಿ ಜನರು ಏನಂತಂದ್ರೆ ಅಡ್ಡಾಡ್ತಾರ, ಪ್ರಯಾಣಿಕರು ಜಾಸ್ತಿ ಜನ ಇರ್ತಾರ ಅಂತಂದೇಳಿ. ಓಕೆ. ಆಮೇಲೆ ದುಡ್ಡು, ಆರ್ಥಿಕ ಅಂತಂದ್ರೆ ಎಕನಾಮಿಕಲಿ. ಸೊ ದುಡ್ಡು ಏನಾಗತ್ತ, ಇದ್ರದ್ದು 3 ಕೋಟಿ, ಇದ್ರದೊಂದು 3 ಕೋಟಿ ಅನ್ಕೊಡ್ರಿ. ಹೊಸ ಟ್ರೈನ್ಗಳು ಇರ್ತಾವ, ಜಾಸ್ತಿ ಓಡಾಡ್ತಾವ. ಸೊ 6 ಕೋಟಿ ಆಗತ್ತ. ಅಂದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಆರ್ಥಿಕವಾಗಿಯೂ ಕೂಡ ಏನಂದ್ರೆ ಪ್ರಾಫಿಟ್ ಜಾಸ್ತಿ ಆಗತ್ತ. ಕರೆಕ್ಟ್ ಅಲ್ಲ? ಹೊಸ ಟ್ರೈನ್ಗಳು ಬಿಡೋದ್ರಿಂದ ಏನ್ ಲಾಸಿಗೆ ಬಿಡ್ತಾರ? ಗೌರ್ಮೆಂಟ್ ಯಾವಾಗ್ಲೂ ಏನಂತ ಟ್ರೈನ್ಗಳನ್ನ ಹಂಗ ಬಿಡಂಗಿಲ್ಲ. ಜನರು ಜಾಸ್ತಿ ಇರೋದ್ರಿಂದ ಸೌಕರ್ಯ ಸಿಗ್ಲಿಲ್ಲ ಅಂತಂದ ಹೇಳಿ ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಟ್ರೈನ್ಗಳನ್ನ ಬಿಡ್ತಾರ. ರನ್ನಿಂಗ್ ಟ್ರೈನ್ಗಳು ಜಾಸ್ತಿ ಆಗೋದ್ರಿಂದ ಏನಾಗತ್ತ, ಲಾಭದಾಯಕ, ಪ್ರಾಫಿಟ್ ಜಾಸ್ತಿ ಆಗತ್ತ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಇಲ್ಲಿ ಎರಡು ಏನಂದ್ರೆ ಊಹೆಗಳು ಇಂಪ್ಲಿಸಿಟ್ ಆಗ್ತಾವ, ಅದ್ರಲ್ಲಿ ಅಡ್ಕೊಂಡಿದಾವ ಅಂತಂದ ಹೇಳಿ. ಕ್ಲಿಯರ್? ಇದ್ರಲ್ಲಿ ಏನು ಆಪ್ಷನ್ ಡಿ ಆಗತ್ತ, ಊಹೆ 1 ಮತ್ತು 2 ಅಡಕವಾಗಿದಾವ ಅಂತಂದ ಹೇಳಿ. ಕ್ಲಿಯರ್ ಅನ್ರೋ? ಸೊ ಈಗ 3 ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ, ನಿಮ್ಗೆ ಎಲ್ರಿಗೂ ಅರ್ಥ ಆಗೈತಾ? ಓಕೆ, ಟಾಪಿಕ್ ಐತಾ, ಬಟ್ ಅರ್ಥ ಆಗದಿತ್ತಿಲ್ಲ ಎಲ್ರು. ಪ್ರತಿಯೊಬ್ರು ಏನಂತಂದ ಹೇಳಿದ್ರೆ ನೋಡೋರು ಮೆಸೇಜ್ ಹಾಕ್ರಿ, ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ. ನಾನ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಎಲ್ಲಾ ಅಡ್ವಾನ್ಸ್ ಟಾಪಿಕ್ಸ್ ಗಳನ್ನ ನಿಮಗ್ ನಾನು ಡಿಸ್ಕಷನ್ ಮಾಡ್ತೀನಿ, ನೀವೆಲ್ರಿಗೂ ಶೇರ್ ಮಾಡಿದ್ರ. ಇಲ್ಲ ಅಂತಂದ ಹೇಳಿದ್ರೆ ಮಾಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಂಥ ಟಾಪಿಕ್ಸ್ ಗಳನ್ನ ನಾನು ಇಷ್ಟೊಂದು ಈಸಿಯಾಗಿ ಹೇಳಕತ್ತೇನೆ ಅಂತಂದ ಹೇಳಿದ್ರೆ ಇನ್ನು ಉಳಿದ ಟಾಪಿಕ್ಸ್ ಗಳು ಈಸಿ ಆಗಿರೋದು ಹೆಂಗ್ ಹೇಳಿರ್ಬೋದು. ಎಲ್ರು ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, SSC GD ಕನ್ನಡ ಅಂತಂದಿರತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ, ಇದು ಆಗ್ಬೋದು. ಆಮೇಲೆ ಲೈವ್ ಕ್ಲಾಸ್ ಗಳನ್ನು ಅಟೆಂಡ್ ಆಗ್ಬೋದು. ಡೈಲಿ ಲೈವ್ ಕ್ಲಾಸ್ ತಗೊಂತೀನಿ, ಡೈಲಿ 2 ಮಾರ್ಕ್ಸ್ ಡಿಸ್ಕಷನ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಡೈಲಿ 2 ಮಾರ್ಕ್ಸ್ ಅಂದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಕೋಬಹುದು. ಎಸ್, ನೆಕ್ಸ್ಟ್ ನೋಡೋಣ ಡಿಸ್ಕಷನ್ ನ ಹೇಳಿಕೆಗಳನ್ನ ಏನ್ ಕೊಟ್ಟಿದ್ದಾನ, ಇದ್ರದ್ದು ಆನ್ಸರ್ ಹಾಕ್ರಿ. ಎಸ್, ಇಲ್ಲಿ ನೋಡ್ರಿ, ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಡಿಟರ್ಜೆಂಟ್ ಗಳನ್ನ ಬಳಸಬೇಕು ಅಂತಂದೇಳಿ. ಈಗ ಬಟ್ಟೆಗಳಿರ್ತಾವ, ಅವುಗಳನ್ನ ಸ್ವಚ್ಛಗೊಳಿಸ್ಬೇಕಂತಂದ ಹೇಳಿದ್ರೆ ಡಿಟರ್ಜೆಂಟ್ ಗಳನ್ನ ಬಳಸಬೇಕು. ಸಿಂಪಲ್ ಆಗೈತೆ. ಇಲ್ಲೇನು ಕ್ಲೀನ್ ಮಾಡೋಕೋಸ್ಕರ, ಇಲ್ಲೇನಂತಂದ ಹೇಳಿದ್ರೆ ಪ್ರೊಸೀಜರ್ ಕ್ಲೀನ್ ಮಾಡೋಕೋಸ್ಕರ. ಈಗೇನಂತಂದ ಹೇಳಿದ್ರೆ ಹೊಲಸು ಬಟ್ಟೆಗಳು ಇರ್ತಾವ, ಅವುಗಳನ್ನ ಕ್ಲೀನ್ ಮಾಡಕ್ಕೆ ಡಿಟರ್ಜೆಂಟ್ ಗಳನ್ನ ಬಳಸಬೇಕು ಅಂತಂದೇಳಿ. ಈಗ ಫಸ್ಟ್ ಒನ್ ನೋಡ್ರಿ, ಡಿಟರ್ಜೆಂಟ್ ಗಳು ನೊರೆಯನ್ನ ಉಂಟು ಮಾಡ್ತಾವ. ಸೊ ಡಿಟರ್ಜೆಂಟ್ ಗಳು ನೊರೆಯನ್ನ ಉಂಟು ಮಾಡ್ತಾವ. ಕೆಲವೊಂದ್ ಏನಂತಂದ್ರೆ ಡಿಟರ್ಜೆಂಟ್ ಗಳು ಫುಲ್ ನೊರಿ ಬರ್ತೈತೆ. ನೀವೇನಂದ್ರೆ ಸೋಪ್ ಪುಡಿ ಹಾಕಿದ ತಕ್ಷಣ ಹೆವಿ ನೊರಿ ಬರುತ್ತೆ. ಇನ್ ಕೆಲವೊಂದ್ ಏನಂದ್ರೆ ನೊರಿನ ಬರಂಗಿಲ್ಲ, ಬಟ್ ಆದ್ರೆ ಅವು ಸ್ವಚ್ಛಗೊಳಿಸ್ತಾವಲ್ಲ.
ಅದಾದ ನಂತರ ಇಲ್ಲಿ ನೊರೆ ಬಗ್ಗೆ ನಾವು ಮಾತಾಡೇ ಇಲ್ಲ. ಡಿಟರ್ಜೆಂಟ್ ಒಳಗಡೆ ಬಟ್ಟೆ ಸ್ವಚ್ಛ ಮಾಡ್ತಿದ್ದೇವ ಅಂತಂದ್ ಇಷ್ಟ ಐತೆ, ನೊರಿ ಬಿಟ್ಟೈತಿ, ಅದಾದ ನಂತರ ಜೊಲ್ಲ ಬಿಟ್ಟೈತಿ, ಹಿಂಗೇನು ಮಾತಾಡ್ತಿಲ್ಲ ಅಲ್ಲ ಅದ ಕರೆಕ್ಟ್. ಸೊ ಇಲ್ಲೇನಪ್ಪಾ ಅಂತಂದ್ ನೊರೆ ಅಂತಂದ್ ಹೇಳಿ ಅಲ್ಲಿ ಏನ್ ಸಂಬಂಧನ ಇಲ್ಲ, ಅಲ್ಲಿ ಊಹೆ ಮಾಡ್ಕೊಳಕ್ ಆಗಂಗಿಲ್ಲ. ನೊರೆಯಿಂದ ಸ್ವಚ್ಛ ಆಗತ್ತ ಅನ್ನೋದು ಆತರ ಏನು ಕೊಟ್ಟೇ ಇಲ್ಲ ಅಲ್ಲಿ. ಡಿಟರ್ಜೆಂಟ್ ಗಳ ನೊರೆಯನ್ನ ಬಳಸಬೇಕು ಅಂತಂದ್ ಹೇಳಿ ಕೊಟ್ಟಿದ್ರ ಈ ಡಿಟರ್ಜೆಂಟ್ ಗಳು ನೊರೆಯನ್ನ ಉಂಟು ಮಾಡ್ತಾವ ಅಂದ್ರೆ ಕರೆಕ್ಟ್ ಆಗ್ತಿತ್ತು. ಜಸ್ಟ್ ಡಿಟರ್ಜೆಂಟ್ ಗಳನ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಡಿಟರ್ಜೆಂಟ್ ಗಳು ನೊರೆ ಬರ್ತಾವ, ಇನ್ ಕೆಲವೊಂದು ಬರೋದು ಇಲ್ಲ, ಬಟ್ ಆದ್ರೆ ಕ್ಲೀನ್ ಮಾಡ್ತಾವ. ಸೊ ಅದಕ್ಕೋಸ್ಕರ ಡಿಟರ್ಜೆಂಟ್ ಗಳೇನಪ್ಪಾ ಅಂತಂದ್ರೆ ಇದು ನೆಸೆಸರಿ ಇಲ್ಲ. ಇದು ಈ ಲೈನ್ ನೆಸೆಸರಿ ಇಲ್ಲ. ಮೇಲ್ಗಡೆಗೋಸ್ಕರ ಥಿಂಕ್ ಮಾಡಿದ್ರೆ ಇದು ನೆಸೆಸರಿ ಇಲ್ಲ ಇದು. ಓಕೆ, ಸೊ ಅದು ಇಂಪ್ಲಿಸಿಟ್ ಆಗಂಗಿಲ್ಲ. ಬಟ್ ಕೆಳಗಡೆ ನೋಡ್ರಿ, ಡಿಟರ್ಜೆಂಟ್ ಗಳು ಗ್ರೀಸ್ ಮತ್ತು ಕೊಳೆಯನ್ನ ತೆಗೆದು ಹಾಕಲು ಸಹಾಯ ಮಾಡ್ತಾವ. ಏನ್ ಸ್ವಚ್ಛಗೊಳಿಸಲು ಅಂತಂದ ಐತಲ್ಲ, ಅದು ಗ್ರೀಸ್ ಇಂದಾನೇ ಹೊಲಸಾಗಿರ್ಲಿ ಅಥವಾ ಯಾವ್ದಾದ್ರು ಕೊಳೆ ಆಗಿರ್ಲಿ ತೆಗೆದು ಹಾಕೋದಂತಂದ್ ಹೇಳಿದ್ರೆ ಏನಾಗತ್ತ, ಸ್ವಚ್ಛಗೊಳಿಸೋದಲ್ಲ. ಸೊ ಅಂದ್ರೆ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಅಡ್ಕೊಂಡೈತೆ, ಅಂದ್ರೆ ಇಂಪ್ಲಿಸಿಟ್ ಆಗೈತೆ. ಓನ್ಲಿ ಊಹೆ ಎರಡು ಮಾತ್ರ ಅಡಕವಾಗಿದೆ ಅಥವಾ ಇಂಪ್ಲಿಸಿಟ್ ಆಗಿದೆ ಅಂತ ಹೇಳ್ಬೋದು. ಕ್ಲಿಯರ್ ಎಲ್ರಿಗೂ? ಎರಡೂ ಬರಂಗಿಲ್ಲ ಇಲ್ಲಿ. ನಾವು ನಾರ್ಮಲ್ ಆಗಿ ಥಿಂಕ್ ಮಾಡಿದ್ವಿ ಸರ್ ಡಿಟರ್ಜೆಂಟ್ ನೊರಿ ಉಂಟು ಮಾಡ್ತಾವ್ರಿ ಅಂತಂದ ಹೇಳಿ. ನಮ್ ಕಡೆ ಏನಂತ ಡಿಟರ್ಜೆಂಟ್ ಗಳು ನೊರಿ ಬರಂಗಿಲ್ಲ. ಆಮೇಲೆ ಇಲ್ಲಿ ಏನಂತ ಹೇಳಿಕೆ ಒಳಗಡೆ ನೊರಿ ಬಗ್ಗೆ ಮಾತಾಡೇ ಇಲ್ಲ. ಸಿಂಪಲ್, ಅಲ್ಲಿ ಏನ್ ಕೊಟ್ಟಿರ್ತಾನ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕಷ್ಟ. ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕ, ಡಿಟರ್ಜೆಂಟ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಇದಕ್ಕೆ ಆನ್ಸರ್ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ, ರೈಲು ಅಪಘಾತಗಳಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ 1,00,000 ರುಗಳ ಪರಿಹಾರ ನೀಡಲು ಸರ್ಕಾರ ನಿರ್ಧರಿಸೈತೆ. ಇಲ್ಲಿ ನೋಡ್ರಿ, ರೈಲ್ ಆಕ್ಸಿಡೆಂಟ್ ಆಯ್ತು ಅಂತಂದ್ ಹೇಳಿದ್ರೆ ಅಲ್ಲೇನ್ ಸತ್ತೋಗಿರ್ತಾರಲ್ಲ ಅಂತ ಕುಟುಂಬಗಳಿಗೆ 1,00,000 ಕೊಡ್ಬೇಕು ಅಂತಂದ್ ಹೇಳಿ ಸರ್ಕಾರ ಏನ್ ಮಾಡೈತಿ ಅಂತ ನಿರ್ಧಾರ ಮಾಡೈತಿ ಅಂತಂದ್ ಹೇಳಿ. ಸರ್ಕಾರ ಏನಂತಂದ್ ಹೇಳಿದ್ರೆ 1,00,000 ರೂಪಾಯಿ ಹಣ ಕೂಡ ಐತಿ ರೈಲ್ ಆಕ್ಸಿಡೆಂಟ್ ಆದ್ರ ಅಂತಂದ್ ಹೇಳಿ. ಇದು ಹೇಳಿಕೆ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಈಗ ಫಸ್ಟ್ ಒಂದ್ ಥಿಂಕ್ ಮಾಡು, ಪರಿಹಾರದ ವೆಚ್ಚವನ್ನ ಭರಿಸಲು ಸರ್ಕಾರದ ಬಳಿ ಸಾಕಷ್ಟು ಹಣ ಐತಿ. ಈಗ ನೋಡ್ರಿ, ಸರ್ಕಾರ ಹತ್ರ, ಈ ಗೌರ್ಮೆಂಟ್ ಹತ್ರ ಈಗ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಸ್ಕೀಮ್ ತರಬೇಕು ಅಂತಂದ ಹೇಳಿದ್ರೆ, ಯಾವ್ದಾದ್ರು ಒಂದು ಸ್ಕೀಮ್ ಅಂತ ಅನ್ಕೊಂಡಿದ್ನಿ. ಇನ್ನೊಂದ್ ಏನಂತಂದ ಹೇಳಿದ್ರೆ ಸ್ಕೀಮ್ ಅಂತ ಅನ್ಕೊಳ್ಳೋನು. ಸೊ ಇವಾಗ ಈ ಸ್ಕೀಮ್ ತರ್ಬೇಕಂತಂದ ಹೇಳಿದ್ರೆ ಗೌರ್ಮೆಂಟ್ ಏನ್ ಮಾಡತ್ತ, ಸುಮ್ನ ತರತ್ತೇನ? ಅದ್ರ ತಾಕ ದುಡ್ಡಿದ್ರ, ಹಣ ಇದ್ರ, ರೊಕ್ಕ ಇದ್ರ ಅಷ್ಟ ತಗೊಂಡ್ ಬರತ್ತಿಲ್ಲ. ಅವ್ರ ಹತ್ರ ತುಂಬಾ ದುಡ್ಡಿತ್ತು ಅಂತಂದ್ ಹೇಳಿದ್ರೆ ಅದ್ ಜನರಿಗೆ ಯೂಸ್ ಆಗ್ತಿತ್ತು ಅಂತಂದ್ ಹೇಳಿದ್ರೆ ಅಷ್ಟ ಅದನ್ನ ಏನಪ್ಪಾ ಅಂತಂದ್ರೆ ಸ್ಕೀಮ್ ತಗೊಂಡ್ ಬರ್ತಾರ. ಇಲ್ಲಾಂದ್ರೆ ತಗೊಂಡ್ ಬರಂಗಿಲ್ಲ. ಸರ್ಕಾರ ದಿಕ್ ದಿವಾಳ ಆಗತೈತಿ. ಇವ್ರೇನಿರ್ ಕ್ಯಾಬಿನೆಟ್ ಅಲ್ಲ, ಇವ್ ಮತ್ತೇನಂತಂದ ಹೇಳಿದ್ರೆ ಸಿಎಂ ಇದ್ದಾವ ಏನಂತಂದ ಹೇಳಿದ್ರೆ ಮತ್ತೇನಪ್ಪಾ ರೋಡಿಗೆ ಬರ್ತಾನ. ಸೊ ಹಣ ಇದ್ರ ಮಾತ್ರ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ಕಾರ ಏನ್ ಮಾಡ್ತ, ಸ್ಕೀಮ್ ಗಳನ್ನ ತಗೊಂಡ್ ಬರುತ್ತ. ಹಂಗಾದ್ರ ಪರಿಹಾರದ ವೆಚ್ಚವನ್ನ ಬರ್ಸಕ್ ಸರ್ಕಾರದ ಬಳಿ ಸಾಕಷ್ಟು ಹಣ ಐತಿ. ಸೊ ಅದಕ್ಕೋಸ್ಕರ ಈ ಸ್ಕೀಮ್ ಅನ್ನ ತಗೊಂಡ್ ಬಂದಿದಾರ, ಇಲ್ಲಾಂದ್ರೆ ತಗೊಂಡ್ ಬರ್ತಿರ್ಲಿಲ್ಲಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ದುಡ್ಡಿನ ಬಗ್ಗೆ ಮಾತಾಡ್ತಾ ಇದಾರ, ಪರಿಹಾರ ನೀಡಕ ಸರ್ಕಾರ. ಓಕೆ, ಎಸ್, ಇದು ಒಂದೇನೇದೇನಪ್ಪಾ ಅಂತಂದ ಹೇಳಿದ್ರೆ ಇಂಪ್ಲಿಸಿಟ್ ಆಗತ್ರಿ, ಅದ್ರೊಳಗ್ ಕೊಟ್ಟಿದಾರ್ರಿ ಇನ್ಫಾರ್ಮೇಶನ್, ಕರೆಕ್ಟ್ ಐತ್ರಿ. ಆಮೇಲೆ ಸೆಕೆಂಡ್ ಒನ್ ನೋಡೋಣ, ಮುಂದಿನ ದಿನಗಳಲ್ಲಿ ರೈಲು ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಕೆ ಆಗಬಹುದು ಅಂತಂದೈತೆ. ನಾನೊಂದ್ ಥಿಂಗ್ ಹೇಳ್ತೇನೆ, ಇಲ್ಲೇನಪ್ಪಾ ಅಂತಂದ್ರೆ ಅದ್ರ ಮುಂದಿನ ದಿನಗಳಲ್ಲಿ ಅಂತಂದ ಹೇಳಿ ಈ ತರ ಎಲ್ರಿ ಬಂತಂತಂದ ಹೇಳಿದ್ರೆ ಅದು ರಾಂಗ್. ಅಜುಮ್ಷನ್ ಬಂತು ಅಂತಂದ ಹೇಳಿದ್ರೆ, ಊಹೆಗಳು ಅಂತ ಬಂತು ಅಂತಂದ ಹೇಳಿದ್ರೆ ಈ ಅಜುಮ್ಷನ್ ಅನ್ನೋದ್ ನೆನ್ಪಿಟ್ಕೊಡ್ರಿ. ಅದ್ರಲ್ಲಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಅಂತಂದ್ ಹೇಳಿ ಬಂತು ಅಂತಂದ ಹೇಳಿದ್ರೆ, ಫ್ಯೂಚರ್ ಇದು ಯಾವ್ದಾದ್ರು ವರ್ಡ್ಸ್ ಗಳು ಬಂದು ಅಂತಂದ ಹೇಳಿದ್ರೆ ಮುಂದಿನ ದಿನಗಳೊಳಗ, ಮುಂದಿನ ತಿಂಗಳದಾಗ, ಮುಂದಿನ ವರ್ಷದಾಗ ಅಥವಾ ಮುಂದಿನ ಜೀವನದಲ್ಲಿ ಈ ತರ ಏನಾದ್ರು ಬಂತು ಅಂತಂದ ಹೇಳಿದ್ರೆ ಆ ಊಹೆ ಯಾವಾಗ್ಲೂ ರಾಂಗ್ ಆಗತ್ತೆ. ಯಾಕಂತಂದ ಹೇಳಿದ್ರೆ ನಾವು ಮಾಡ್ತಿರೋದು ಊಹೆ. ನೀ ಮತ್ತು ಊಹೆ ಒಳಗಡೆ ಹೋಗಿ ನೀ ಫ್ಯೂಚರ್ ನೋಡಕತ್ತೆ ಅಂತಂದ ಹೇಳಿದ್ರೆ ಬೆಂಕಿ ಮಗನಿ ಬರಂಗಿಲ್ಲಲ್ಲ. ಅಂದ್ರೆ ಈಗ ನೋಡ್ರಿ, ಈಗ ಸರ್ಕಾರ 1,00,000 ರೂಪಾಯಿ ಕೂಡ ಆಯ್ತಂತಂದ ಹೇಳಿದ್ರೆ ರೈಲು ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ತೈತೇನ? ಪಾಪ ಅದಕ್ಕೆಲ್ಲಾದ್ರೂ ರೈಲಿಗೆಲ್ಲಾದ್ರೂ ಜೀವ ಇತ್ತು ಅಂತಂದ ಹೇಳಿದ್ರ ಅದೇನ್ ಮಾಡ್ತಿತ್ತು ಅಂತಂದ ಹೇಳಿದ್ರ ಕಮ್ಮಿ ಮಾಡ್ತಿತ್ತು. ಓಕೆ, ಸರ್ಕಾರ ಯಪ್ಪ ದೇವ್ರ, ಸರ್ಕಾರದ ರೊಕ್ಕ ಹಾಳಾಗೈತಿ, ನಾ ಆಕ್ಸಿಡೆಂಟ್ ಆಗೋದ್ ಬೇಡ ಅಂತಂದ ಹೇಳಿ ಕುತ್ಕೊಂಡ್ ಅಳ್ತಿತ್ತು. ಸೊ ರೈಲ್ ಏನ್ ಮಾಡ್ತಿತ್ತು ಅಂತಂದ ಹೇಳಿದ್ರೆ ಆಕ್ಸಿಡೆಂಟ್ ಆಗೋ ಬದ್ಲಾಗಿ ಬೇರೆ ರೂಟ್ ಇಟ್ಕೊಂಡ್ ಹೋಗ್ಬಿಡ್ತಿತ್ತು, ಅದಕ್ ಜೀವ ಇತ್ತು ಅಂತಂದ ಹೇಳಿದ್ರೆ. ಈ ಸರ್ಕಾರ 1,00,000 ಕೂಡ ಆಯ್ತಂತಂದ ಹೇಳಿ ಆ ರೈಲ್ ಗೊತ್ತಾಗಿ ಆ ರೈಲ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಅಪಘಾತಗಳನ್ನ ಕಮ್ಮಿ ಮಾಡ್ಬೇಕು, ಆಗತ್ತೇನ? ಆಗಂಗಿಲ್ಲಲ್ಲ. ಈ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ರಾಂಗ್ ಇದೆ, ಬರುದೇ ಇಲ್ಲಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರು ಬಂತಂದ್ರೆ ನಾವು ಆಲ್ರೆಡಿ ಊಹೆ ಮಾಡ್ತಿರ್ತೀವಿ. ಮತ್ತೆ ಊಹೆ ಒಳಗಡೆ ನಾವು ಮತ್ತೆ ಊಹೆ ಮಾಡಕ್ ಹೋಗ್ಬಾರ್ದು, ಫ್ಯೂಚರ್ ನ ನೋಡಕ್ ಹೋಗ್ಬಾರ್ದು. ಸೊ ಅದಕ್ಕೋಸ್ಕರ ಎರಡನೇದ್ ರಾಂಗ್ ಆಗತ್ತ. ಸೊ ಇಲ್ಲೇನಂತಂದ ಹೇಳಿದ್ರೆ ಒಂದೇದ್ ಮಾತ್ರ ಅಡಕವಾಗೈತೆ ಅಥವಾ ಇಂಪ್ಲಿಸಿಟ್ ಆಗೈತಿ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ಒಂದ್ ನೋಡೋಣ್ರಿ, ಇದನ್ನ ಟ್ರೈ ಮಾಡ್ರಿ ಆನ್ಸರ್ ಹೇಳಕ. ಎಸ್, ಇಲ್ಲಿ ನೋಡ್ರಿ, ಹಲವಾರು ದೂರುಗಳನ್ನ
ಅಂದ್ರೆ ಕಂಪ್ಲೇಂಟ್ಸ್ ಅಂತಂದ ಹೇಳ್ತೀವಿ. ಹಲವಾರು ದೂರುಗಳನ್ನ ನೀಡಿದ ಹೊರತಾಗಿಯೂ 9 ತಿಂಗಳಿಂದ ನಾನು ದೂರವಾಣಿ ಬಿಲ್ಗಳನ್ನ ಸ್ವೀಕರಿಸಿಲ್ಲ. ಪತ್ರಿಕೆಯ ಸಂಪಾದಕರಿಗೆ ದೂರವಾಣಿ ಗ್ರಾಹಕರೊಬ್ರು ಬರೆದ ಪತ್ರ. ಈಗ ಸಿಂಪಲ್ ಆಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ದೂರವಾಹಿನಿ ಐತೆ. ಈ ದೂರವಾಹಿನಿ ಗ್ರಾಹಕರೊಬ್ರು ಏನಂತಂದ ಹೇಳಿದ್ರೆ ಅದ್ರ ಸೇವೆಯನ್ನ ಪಡ್ಕೊಂತಿದಾರ, ಆಮೇಲೆ ದುಡ್ಡನ್ನ ಕಟ್ತಾ ಇದಾರೆ. ದುಡ್ಡನ್ನ ಕಟ್ಟಿದ್ರು ಕೂಡ ಅವ್ರಿಗೇನಪ್ಪಾ ಅಂತಂದ ಹೇಳಿದ್ರೆ ಬಿಲ್ ಬರಾಕತ್ತಿಲ್ಲ. ಬಿಲ್ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರು ಕೊಡಾಕತ್ತಿಲ್ಲ ಆ ಕಂಪನಿ ಅವರು. ಸೊ ದೂರವಾಣಿ ಬಿಲ್ಗಳನ್ನ ಏನಪ್ಪಾ ಅಂತಂದ್ರೆ ಕೊಡಾಕತ್ತಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರ, ಹಲವಾರು ದೂರುಗಳನ್ನ ಕಂಪ್ಲೇಂಟ್ಸ್ ಗಳನ್ನ ಕೊಡ್ತಾರ. ಆದ್ರೂ ಕೂಡ 9 ತಿಂಗಳಿಂದ ಇನ್ನೂ ಬರಾಕತ್ತಿಲ್ಲ ಅಂತಂದ ಹೇಳಿ ಪತ್ರಿಕೆಯ ಸಂಪಾದಕರಿಗೆ, ಎಡಿಟರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ ಪೊಸಿಷನ್ ಇರುತ್ತಲ್ಲ, ಸೊ ಅವ್ರಿಗೆ ಏನಂತಂದ ಹೇಳಿದ್ರೆ ಒಂದು ಪತ್ರವನ್ನ ಬರೀತಾರ. ಇಲ್ಲಿ ನೋಡ್ರಿ, ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನೀನ್ ರೊಕ್ಕ ಕೊಟ್ಬಿಟ್ಟಿ, ನೀನ್ ರೊಕ್ಕ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಂಗ್ ಬಿಲ್ ಬರಾಕತ್ತಿಲ್ಲ ಅಂದ್ರೆ ನಿಂಗ್ ಸಿಟ್ ಬರತ್ತ, ಅದಕ್ಕೆ ನೀ ಕಂಪ್ಲೇಂಟ್ ಕೊಡ್ತಿ. ಸಿಂಪಲ್ ಆಗೈತಿ. ನಮ್ ಡೇ ಟು ಡೇ ಲೈಫ್ ನಾಗು ಆಗತ್ತವಲ್ಲ ಹಿಂಗ. ಓಕೆ, ಊಹೆಗಳನ್ನ ನೋಡೋಣ. ಅವ್ರ ಏನ್ ಊಹೆ ಮಾಡಿದಾರ, ನಾವೇನೇನೋ ಊಹೆ ಮಾಡ್ತೀವಿ. ಇಲ್ಲಿ ಏನ್ ನೋಡೋಣ, ನಾವು ಎಲ್ಲಾದ್ರೂ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಬಡ್ದ ಹೋಗಿತೀವ್ರಿ ಸರ್ ಅಂತಂದೇಳಿ ಏನೇನೋ ಅನ್ಕೊಂತೀವಲ್ಲ. ಸೊ ಅದನ್ನ ಇಲ್ಲಿ ನೋಡ್ ಅವ್ರು ಏನ್ ಊಹೆ ಮಾಡಿದಾರ ಅಂತಂದೇಳಿ, ಪ್ರತಿ ಗ್ರಾಹಕರಿಗೂ ದೂರವಾಣಿ ಕಂಪನಿಯಿಂದ ನಿಯಮಿತವಾಗಿ ಬಿಲ್ ಗಳನ್ನ ಪಡೆಯುವ ಹಕ್ಕೈತಿ ಅಂತಂದೇಳಿ. ಕರೆಕ್ಟ್ ಅಲ್ಲ? ಈಗ ನೋಡ್ರಿ, ನೀವ್ ಎಲ್ಲೇ ಹೋಗ್ರಿ, ನೀವು ಹೋಟೆಲ್ದಾಗ ಹೋದ್ರು ಕೂಡ ನಾ ರೊಕ್ಕ ಕೊಡಾಕತ್ತೇನ ಅಂತಂದ ಹೇಳಿದ್ರೆ ಅವ್ನು ಬಿಲ್ ಕೊಡಬೇಕು. ಕರೆಕ್ಟ್? ನೀ ಎಲ್ಲೇ ಹೋಗಿ ಬಿಲ್ ಇಸ್ಕೊಂಡೇ ಬರ್ತಿಲ್ಲ. ಇವನ್ ಬಾರ್ ಅಂಗಡಿ ಹೋದ್ರು ಕೂಡ ಅವ್ನು ಬಿಲ್ ಕೊಡಬೇಕು. ಬಟ್ ಅದ್ರ ನಮ್ಮವ್ರಿಗೆ ಏನಂತಂದ ಹೇಳಿದ್ರೆ ಕುಡಿಯೋ ಅರ್ಜೆಂಟ್ ಬಾಳ ಇರ್ತೈತಿ, ನಶೆದಾಗಿರ್ತಾರ, ಅದಕ್ಕೋಸ್ಕರ ಬಿಲ್ ತಗೊಂಡ್ ಹೋಗಂಗಿಲ್ಲ. ಅದಾದ ನಂತರ ಕುಡ್ದು ಬಿಲ್ ತಗೊಂಡ್ ಹೋಯ್ತಂತಂದ ಹೇಳಿದ್ರೆ ಸರಿ ಅನ್ಸುತ್ತೇನ್? ಎಸ್ ನೋಡ್ರಿ, ಅಪ್ಪಿ ತಪ್ಪಿ ಎಲ್ಲಾದ್ರೂ ಆ ಬಿಲ್ ಸಿಕ್ತಂತಂದ ಹೇಳಿದ್ರೆ ಮನ್ಯಾಗ ಅವ್ನ್ ಹ್ಯಾಂತಿ ಎಲ್ಲ ಜೋಗ್ಯ ಭಾವ ಬರೀ ಕುಡಿತೇನ ಅಂತಂದ ಹೇಳಿ ಜಗಳ ಆಗ್ತಾವ ಅಂತಂದೇಳಿ ಅವ್ನು ತಗೊಂಡ್ ಹೋಗಂಗಿಲ್ಲ. ಬಟ್ ಆದ್ರ ಪ್ರತಿ ಗ್ರಾಹಕನಿಗೂ ಎಲ್ಲೇ ಏನೇ ಹೋದ್ರು ಕೂಡ ತಗೊಂಡ ದುಡ್ಡು ಕೊಟ್ಟ ಅಂತಂದ ಹೇಳಿದ್ರೆ ದುಡ್ಡು ಕೊಟ್ಟು ಏನಾದ್ರು ತಗೊಂಡ ಅಂತಂದ ಹೇಳಿದ್ರೆ ಬಿಲ್ ಕೊಡ್ಲೇಬೇಕು. ಹಂಗಾದ್ರೆ ಇದು ದೂರವಾಣಿ ಕಂಪ್ನಿ ಐತೆ, ದೊಡ್ಡ ಕಂಪ್ನಿ ಐತೆ, ಹಂಗಾದ್ರೆ ಬಿಲ್ ಗಳನ್ನ ಪಡೆಯೋ ಹಕ್ಕ ಐತಿಲ್ಲ. ಅದಕ್ಕೋಸ್ಕರ ಅವ್ನ್ ಕೇಳಾಕತ್ತಾನ. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಒನ್ ಏನೈತಿ, ಕರೆಕ್ಟ್ ಐತ ಅಂತಂದ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ ಏನೈತ್ರಿ, ಗ್ರಾಹಕರ ದೂರುಗಳು ಸೇವೆಯಲ್ಲಿನ ದೋಷವನ್ನ ಎತ್ತಿ ತೋರಿಸುತ್ತವೆ ಮತ್ತು ಅದನ್ನ ಸರಿಪಡಿಸುವ ನಿರೀಕ್ಷೆ ಐತಿ ಅಂತಂತ ಹೇಳಿ. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಕಸ್ಟಮರ್ ಕಂಪ್ಲೇಂಟ್ಸ್ ಇರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ನಾವ್ ಹೇಳೋಣ. ಈಗ ಹೋಟೆಲ್ ಒಳಗಡೆ ಏನಂತಂದ ಹೇಳಿದ್ರೆ ಊಟಕ್ಕೆ ಹೋಗಿರ್ತೀರಿ, ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಉಪ್ಪು ಜಾಸ್ತಿ ಆಗಿರುತ್ತೆ. ನೀವ್ ಅವಾಗ ಏನ್ ಮಾಡ್ತೀರಿ, ಅಲ್ಲಿ ಹೋಗಿ ಅವ್ ಓನರ್ ಕುತ್ಕೊಂಡಿರ್ತಾರಲ್ಲ, ಹೋಗ್ಬಿಟ್ಟು ರೊಕ್ಕ ಕೊಡತ್ತೇವ್ ನೆಕ್ಸ್ಟ್ ಕೊಡಾಕ್ ಬರೈತಿಲ್ ಊಟಕ್ ನಿಂಗ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಕರೆಕ್ಟಾ? ಕಂಪ್ಲೇಂಟ್ ಮಾಡಿತಂತಂದ ಹೇಳಿದ್ರೆ ಅಲ್ಲಿ ಅವ್ರದ್ದು ಏನ್ ತಪ್ಪ, ಆ ಹೋಟೆಲ್ದಾರ ಏನ್ ಮಾಡತ್ತಾರ ಅನ್ನೋದು ಎತ್ ತೋರಿಸ್ತೈತಲ್ಲ. ಸೇಮ್ ಅದ ಈ ಗ್ರಾಹಕರ ದೂರುಗಳು, ಕಸ್ಟಮರ್ ಕಂಪ್ಲೇಂಟ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರ ಸರ್ವಿಸ್ ಅಲ್ಲಿರುವ ಡಿಫೆಕ್ಟ್ ಅಂತಂದ ಹೇಳ್ತೀವಿ ಅಥವಾ ದೋಷಗಳನ್ನ ಎತ್ತಿ ತೋರಿಸ್ತಾವ. ಕರೆಕ್ಟ್ ಐತೆ? ಸೇಮ್ ಜಸ್ಟ್ ಎಕ್ಸಾಂಪಲ್ ಹೋಟೆಲ್ ಹೋಲಿಸುದು ಅಂದ್ರೆ ಅವಾಗ ಏನ್ ಮಾಡ್ತೀರಿ, ಅವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಸರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ಮತ್ ರಿಟರ್ನ್ ಬ್ಯಾರೇಜ್ ಮಾಡ್ಕೊಡ್ತಲ್ಲ. ಸೇಮ್ ಅದೇ ತರ ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಅವ್ರು ಸರಿಪಡಿಸ್ಕೊಂಡು ಮತ್ತೆ ಏನಂತಂದ್ರೆ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇರುತ್ತ ಅಂತಂದೇಳಿ. ಎಲ್ರಿಗೂ ಅರ್ಥ ಆಯ್ತಾ? ನಮ್ ಡೇ ಟು ಡೇ ಲೈಫ್ ಅಲ್ಲಿ ಏನಾಗ್ತಿದೆ ಅದನ್ನೇ ಕ್ವಶನ್ಸ್ ಗಳನ್ನ ಕೇಳಿರ್ತಾನ. ಅದನ್ನ ನಾವು ಇಲ್ಲಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಆ ತರ ಥಿಂಕ್ ಮಾಡ್ಬೇಕು ಇವಾಗ. ಸೊ ಅದಕ್ಕೋಸ್ಕರ ಇವು ಅಡ್ವಾನ್ಸ್ಡ್ ಟಾಪಿಕ್ಸ್ ಗಳಾಗ್ತಾವ ನೋಡ್ರಿ. ಇಲ್ಲಿ ಎರಡು ಕೂಡ ಏನಂತಂದ ಹೇಳಿದ್ರೆ ಕರೆಕ್ಟ್ ಇದಾವ. ಸೊ 1 ಮತ್ತು 2 ಇಂಪ್ಲಿಸಿಟ್ ಆಗಿದಾವ, ಅಡಕವಾಗಿದಾವ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ಒಂದ್ ಡಿಸ್ಕಷನ್ ಮಾಡೋಣ ನೋಡ್ರಿ. ಟ್ರೈ ಮಾಡ್ರಿದ್ನ. ಇಲ್ಲಿ ನೋಡ್ರಿ, XYZ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜ್ಮೆಂಟ್ ಕಾರ್ಮಿಕರ ಸಂಘಕ್ಕೆ, ಇಲ್ಲೊಂದ್ ನೋಡ್ರಿ ಮ್ಯಾನೇಜ್ಮೆಂಟ್ ಅಂತಂದೈತೆ, ಆಮೇಲೆ ಕಾರ್ಮಿಕರ ಸಂಘಕ್ಕೆ ತಕ್ಷಣವೇ ಮುಷ್ಕರವನ್ನ, ಅವ್ರು ಸ್ಟ್ರೈಕ್ ಮಾಡ್ತಿದಾರೆ, ಮುಷ್ಕರವನ್ನ ಹಿಂಪಡೆಯುವಂತೆ ಕೇಳಿಕೊಂಡಿದೆ. ಇಲ್ಲದಿದ್ರ ಮ್ಯಾನೇಜ್ಮೆಂಟ್ ಕಾರ್ಖಾನೆಯನ್ನ ಮುಚ್ಚಬೇಕಾಗ್ತೈತಿ ಅಂತ ಹೇಳಿದಾರ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಒಂದ್ ಕಂಪನಿ ಐತಿ, ಆ ಕಂಪನಿ ಒಳಗಡೆ ಏನಂದ್ರ ಒಂದು ಮ್ಯಾನೇಜ್ಮೆಂಟ್ ಐತೆ, ಅದಾದ ನಂತರ ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಕಾರ್ಮಿಕರ ಸಂಘ ಐತೆ. ಓಕೆ, ಡನ್. ಸೊ ಇಷ್ಟ ಏನಂತಂದ ಹೇಳಿದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಈಗ ಕಂಪನಿ ಏನ್ ಮಾಡೈತೆ ಅಂತಂದ್ರೆ ಕಾರ್ಮಿಕರು ಇವರೆಲ್ಲ ಸ್ಟ್ರೈಕ್ ಮಾಡ್ತಿದಾರೆ. ಈ ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಅಫೆಕ್ಟ್ ಆಗೋದ್ರಿಂದ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳತ್ತ ಅಂತಂದ ಹೇಳಿದ್ರೆ ನೀವು ಸ್ಟ್ರೈಕ್ ಹಿಂದ್ ತಗೊಳ್ರಿ, ಇಲ್ಲ ಅಂತಂದ್ರೆ ಕಂಪನಿ ಮುಚ್ತೇವಿ ಅಂತಂದ ಹೇಳಿ ಈ ತರ ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಹೇಳಿದಾರೆ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ಬೆದರಿಕೆ ಅಂತಂದ ಹೇಳ್ತೀವಿ. ಅಂಜಿಕೆ ಹಾಕ್ತಿದಾರ, ನಾವು ಮುಚ್ಬಿಡ್ತೇವೆ, ಕಂಪನಿ ಮುಚ್ಬಿಡ್ತೀವಿ, ಏನ್ ಬೇಕಾದ್ ಮಾಡ್ಕೋತ ಹೋಗ್ರಿ ನೀವು ಅಂತಂದ ಹೇಳಿ, ಹೊಯ್ಕ್ ಹೋಗ್ರಿ ಅಂತಂದ ಹೇಳಿ ಈ ತರ ಮ್ಯಾನೇಜ್ಮೆಂಟ್ ಹೇಳ್ದಂಗ ಬೆದರಿಕೆ ಹಾಕಿದಂಗಲ್ಲ ಇದು. ಕಂಪನಿ ಮುಚ್ತೇವ್ ಅಂತಂದ ಹೇಳಿ ಅವ್ರು ಮುಚ್ಚಂಗಿಲ್ಲ, ಬಟ್ ಆದ್ರೂ ಕೂಡ ಏನಂತಂದ ಹೇಳಿ ಮುಚ್ತೀವಿ ಅಂತಂದ್ ಹೇಳ್ತಾರ. ಯಾಕಂತಂದ ಹೇಳಿದ್ರೆ ಅಂಜಿಕ್ ಬರ್ಬೇಕಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಊಹೆ ನೋಡೋಣ ಏನೈತೆ. ಮ್ಯಾನೇಜ್ಮೆಂಟ್ ಗೆ ಕಾರ್ಖಾನೆಯನ್ನ ಮುಚ್ಚುವುದು ಬಿಟ್ಟು ಬೇರೆ ದಾರಿ ಇಲ್ಲ.
ಓಕೆ, ಇವಾಗ ಏನಪ್ಪಾ ಅಂತಂದ್ರೆ ಕಾರ್ಮಿಕರ ಸಂಘ ಐತೆ ಅನ್ಕೊಡ್ರಿ. ಈಗ ಕಾರ್ಮಿಕರ ಸಂಘ ಐತೆ, ನಾವು ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಇದ್ರ ಬಗ್ಗೆ. ಸೊ ಕಾರ್ಮಿಕರ ಸಂಘ ಐತೆ, ಇದ್ರೊಳಗೆ ಏನಪ್ಪಾ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ಹೋಗಿ 100 ಜನ ಕೆಲಸ ಮಾಡಾಕತ್ತೀರಿ. ಈಗ ನೀವೇನಂತಂದ್ರೆ ಸ್ಟ್ರೈಕ್ ಮಾಡಾಕತ್ತೀರಿ. ನೀವು ಸ್ಟ್ರೈಕ್ ಮಾಡೋದ್ರಿಂದ ಅವ್ರ ಕಂಪನಿ ಮುಚ್ಚಬೇಕೇನ? ಏ ತಲಿ ಕೆಟ್ಟೈತೆ ನಿಮ್ದ. ನೀವು 100 ಜನ ಸ್ಟ್ರೈಕ್ ಮಾಡೋದ್ರಿಂದ ಅವ್ರೇ ಕಂಪನಿ ಮುಚ್ತಾರ, ನಿಮ್ಮನ್ನ 100 ಜನರನ್ನ ತೆಗೆದ್ ಹಾಕ್ತಾರ. ಬ್ಯಾರೆ 100 ಜನರನ್ನ ತಗೊಂತಾರಲ್ಲ, ಅವ್ರಿಗೆ ಆಪ್ಷನ್ ಐತಲ್ಲ. ಈ ಬ್ಯಾರೆದವ್ರನ್ನ ಇವ್ರು ನಿಮ್ಮನ್ನ ತೆಗೆದ್ ಹಾಕ್ತಾರ, ನಿಮ್ಮನ್ನ ತೆಗೆದ್ ಹಾಕಿ ನಿಮ್ ಕಾರ್ಮಿಕರ ಸಂಘವನ್ನ ತೆಗೆದ್ ಹಾಕ್ತಾರ. ನೀವೆಲ್ಲಾ ಏನಂತಂದ್ರೆ ಹೊಳಿ ದಂಡಿಗೆ ಹೋಗೋದ ಕಡೆನ, ಹೊಯ್ಕೋದ್ ಹೋಗೋದ ಕಡೆ. ಸೊ ಅವ್ರು ಅದನ್ನ ಆತರ ಮಾಡ್ತಾರ. ಆಮೇಲೆ ಬೇರೆ 100 ಜನರನ್ನ ಕಮ್ಮಿ ಪೇಮೆಂಟ್ ದವ್ರ ಹಾಕೊಂತಾರ. ಆಮೇಲೆ ಮತ್ತೇನ್ ಮಾಡ್ತಾರ, ಕಾರ್ಖಾನೆಯನ್ನ ರನ್ ಮಾಡ್ತಾರಲ್ಲ. ಹಂಗಾದ್ರ ಇದ ಆಪ್ಷನ್ ಇರಂಗಿಲ್ಲ ಅವ್ರಿಗೆ. ಅವ್ರು ಬಿಸಿನೆಸ್ ಮಾಡ್ತಿದಾರ, ಪ್ರಾಫಿಟ್ ಮಾಡ್ಬೇಕು, ಏನೋ ಒಂದ್ ಏನಂತಂದ್ ಹೇಳಿದ್ರೆ ದುಡ್ಡು ಮಾಡ್ಕೋಬೇಕಂತಂದ್ ಹೇಳಿದ್ರೆ ಫ್ಯಾಕ್ಟ್ರಿದವ್ರಾಗಿರ್ಬೋದು, ಕಂಪ್ನಿಯವ್ರು ಏನ್ ಬೇಕಾದ್ ಮಾಡಕ್ಕೂ ಹೆಸಂಗಿಲ್ಲ ಅವ್ರು. ನೀವು ಸ್ಟ್ರೈಕ್ ಮಾಡತ್ತೀರಂದ್ರ ನಿಮ್ಮನ್ನ ತೆಗೆದ್ ಹಾಕ್ತಾರ. ಬ್ಯಾರೆದವ್ರು ತಗೊಂಬಂದ್ ಏನಂತಂದ್ ಹೇಳಿದ್ರೆ ಅವ್ರ ಕಂಪ್ನಿ ನಡೆಸ್ತಾರ. ಕಂಪನಿ ಯಾವಾಗ್ಲೂ ಏನಂತಂದ್ರೆ ಮುಚ್ಚಂಗಿಲ್ಲ. ಇದೇನಪ್ಪ ಇದು ಡೇ ಟು ಡೇ ಲೈಫ್ ನ ಆಗೋ ಥಿಂಗ್ಸ್ ಗಳಲ್ಲ. ಸೊ ಇದೇನಂತಂದ್ ಹೇಳಿದ್ರ ಒಂದೇದು ಫಾಲೋ ಆಗಂಗಿಲ್ಲ ಅಥವಾ ಇಂಪ್ಲಿಸಿಟ್ ಆಗಂಗಿಲ್ಲ ಅಂತಂದ್ ಹೇಳ್ತೀವಿ. ಅದಾದ ನಂತರ ಸೆಕೆಂಡ್ ಒನ್ ಏನ್ ಹೇಳ್ಬೋದು, ಅಂತಹ ಬೆದರಿಕೆ ಕಾರ್ಮಿಕ ಸಂಘದ ಮೇಲೆ ಸ್ವಲ್ಪ ಪರಿಣಾಮ ಬೀರ್ಬೋದು ಅಂತಂದ್ ಹೇಳಿ. ಕಾರ್ಮಿಕ ಸಂಘದ ಮೇಲೆ ಸ್ವಲ್ಪ ಪರಿಣಾಮ ಬೀಳಂಗಿಲ್ಲ, ಕಂಪನಿ ಮುಸ್ತೇವ್ ಅಂತಂದ್ ಹೇಳಿದ್ರ ಚೈಟ್ ಹರಿದೈತಿ. ಯಾಕಂತಂದ್ ಹೇಳಿದ್ರೆ ಈಗ ನೀವ್ ಒಬ್ಬ ವರ್ಕ್ ಮಾಡತ್ತಿ ಅಂತಂದ್ ಹೇಳಿದ್ರ ನಿಮ್ ಮನ್ಯಾಗ ಅಪ್ಪ ಅವ್ರು ತಮ್ಮ ತಂಗಿ ಎಲ್ರು ಏನಂತಂದ್ ಹೇಳಿದ್ರ ಅದರಿಂದ ಊಟ ಮಾಡ್ಕೊಂಡ್ ಬದುಕೊಂಡ್ ಒಂದ್ ಜೀವನ ನಡ್ಸ್ಕೊಂತಿರ್ತಾರ. ಈಗ ಕಂಪ್ನಿ ನಮಸ್ತೇವ್ ಅಂತಂದ್ ಹೇಳಿದ್ರ ಚೈಟ್ ಹರಿಯಂಗಿಲ್ಲನ? ಸ್ವಲ್ಪ ಪರಿಣಾಮ ಅಲ್ಲ, ದೊಡ್ಡ ಪರಿಣಾಮ ಬೀಳ್ತೈತಿ. ಕರೆಕ್ಟ್ ಅಲ್ಲ? ಸೊ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಇಂಪ್ಲಿಸಿಟ್ ಆಗತ್ತ ಅಡಿಕೆ ಐತಿ ಅಂತಂದ್ ಹೇಳ್ತೀವಿ. ಅಂದ್ರ ಕೇವಲ ಎರಡು ಮಾತ್ರ ಏನಂತಂದ್ ಹೇಳಿದ್ರೆ ಇಲ್ಲಿ ಇಂಪ್ಲಿಸಿಟ್ ಆಗೈತಿ ಅಂತಂದ್ ಹೇಳ್ಬಹುದು. ಕ್ಲಿಯರ್ ಎಲ್ರಿಗೂ? ಎಸ್. ಅದೇ ತರ ನೆಕ್ಸ್ಟ್ ಒನ್ ನೋಡೋಣ್ರಿ. ಇಲ್ಲಿ ನೋಡ್ರಪ್ಪ, ಇದೇನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದ್ ಏನಂತಂದ್ರೆ ಒಂದು ಸ್ಟೇಟ್ಮೆಂಟ್ ಇಂದ ಬಾಳ್ ಚಂದ ಕೊಟ್ಟಿದ್ದಾರೆ. ಇಲ್ಲೇನಪ್ಪಾ ಅಂತಂದ್ರೆ ವಿಟಮಿನ್ ಇ ಇಲ್ಲ, ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಇ ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ಗಳು ಏನ್ ಹೇಳ್ತಾವ? ವಿಟಮಿನ್ ಇ ಅಂತಂದ್ ಹೇಳಿದ್ರೆ ನಾವು ಒಪ್ಕೋಬೇಕು, ಓಕೆ, ಅದು ಜನರಲ್ ಸ್ಟೇಟ್ಮೆಂಟ್. ಬಟ್ ಆದ್ರೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಅಂತಂದ್ ಹೇಳ್ತು ಅಂತಂದ್ ಹೇಳಿದ್ರೆ ಇದೊಂದೇನಂತಂದ್ರೆ ಕಂಪ್ನಿ ಒಳಗಡೆ ಟ್ಯಾಬ್ಲೆಟ್ಸ್ ಐತೆ, ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಹೆಂಗ್ ಮಾಡ್ತಿದ್ದಾರೆ? ವಿಟಮಿನ್ ಇ ಮಾತ್ರೆಗಳು ರಕ್ತ ಪರಿಚಲನೆಯನ್ನ ಸುಧಾರಣೆ ಮಾಡ್ತಾವ ಮತ್ತೆ ನಿಮ್ಮ ಮೈ ಬಣ್ಣವನ್ನ ಹೊಡೆಯಂಗ್ ಮಾಡ್ತಾವ, ನೀವೆಲ್ರಿಗೂ ಇಷ್ಟ ಆಗ್ತೀರಿ ಅಂತಂದ್ ಹೇಳಿ ಈ ತರ ಹೇಳ್ತೀವಲ್ಲ. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ. ಸೊ ಈ ತರ ಎಲ್ಲಾದ್ರೂ ಬಂತು, ಟ್ಯಾಬ್ಲೆಟ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ ಜನರಲ್ ಸ್ಟೇಟ್ಮೆಂಟ್ ಅಲ್ಲ ಇವು. ಇವೆಲ್ಲ ಏನಂತಂದ್ ಹೇಳಿದ್ರೆ ಅಜ್ಯೂಮ್ ಮಾಡ್ಕೊಂತಿದಾರ, ಊಹೆ ಮಾಡ್ಕೊಂತಿದಾರ, ಅಡ್ವರ್ಟೈಸ್ಮೆಂಟ್ ಸ್ಟೇಟ್ಮೆಂಟ್ ಅಂತಂದ್ ಹೇಳ್ತೀವಿ. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟೇಟ್ಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಇದ್ರೊಳಗಡೆ ಏನು ಅವ್ರಿಗೆ ಏನ್ ಇಂಪಾರ್ಟೆಂಟ್? ಸೊ ಎಲ್ಲಾರು ಏನಂತಂದ್ ಹೇಳಿದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಬೇಕು ಅಂತಂತ ಹೇಳಿ. ಸೊ ಅದಕ್ಕೋಸ್ಕರ ಏನು ಇನ್ನೊಂದ್ ಹೇಳಿದ್ರೆ ಕೀಪ್ ಯುವರ್ ಕಾಂಪ್ಲೆಕ್ಷನ್ ಗ್ಲೋವಿಂಗ್ ಕಂಡೀಷನ್ ಅಂತಂದ್ ಹೇಳಿ, ನಿಮ್ಮ ಮೈ ಬಣ್ಣವನ್ನ ಕಾಂಪ್ಲೆಕ್ಷನ್ ಅನ್ನ ಗ್ಲೋವಿಂಗ್ ಕಂಡೀಷನ್ ಅಲ್ಲಿ ಇಟ್ಕೊಡ್ರಿ, ಹೊಳಿಯೋಂಗ್ ಇಟ್ಕೊಡ್ರಿ ಅಂತಂದ್ ಹೇಳಿ. ಯಾಕೆ ಹೊಳಿಯೋಂಗ್ ಇಟ್ಕೊಡ್ರಿ ಅಂತಂದ್ ಹೇಳ್ತಾರ? ಸಿಂಪಲ್. ಜನರು ಏನಂತಂದ್ರೆ ಹೊಳಿಯುವ ಮೈ ಬಣ್ಣವನ್ನ ಇಷ್ಟ ಪಡ್ತಾರೋ ಅದಕ್ಕ ವಿಟಮಿನ್ ಇ ಮಾತ್ರೆಯನ್ನ ತಗೊಳ್ರಿ, ರಕ್ತ ಪರಿಚಲನೆ ಜಾಸ್ತಿ ಆಗತ್ತ, ಅದಾದ ನಂತರ ನೆಕ್ಸ್ಟ್ ನಿಮ್ಮ ಮೈ ಬಣ್ಣ ಹೊಳಿಯುತ್ತ ಅಂತಂದೇಳಿ ಈ ತರ ಏನಂತ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾವಲ್ಲ. ಓಕೆ ಸರ್, ಜನರು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಬೆಳಗಿರಾರನ್ನ ಒಪ್ಕೊಳ್ಳೋದು, ಕರ್ಗಿಯಾರ ನಮ್ಮಂತವ್ರನ್ನ ಯಾರೋ ಒಪ್ಕೊಳಂಗಿಲ್ಲ. ಅದಂತೂ ನಿಜ. ನಾವು ವಿಟಮಿನ್ ಇ ತಿನ್ನೋನು ಇನ್ಮೇಲೆ. ಸೊ ಅದಕ್ಕೋಸ್ಕರ ಒಂದೇದ ಕರೆಕ್ಟ್ ಐತಿ. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ, ರಕ್ತ ಪರಿಚಲನೆಯ ಕೊರತೆಯಿಂದ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಬ್ಲಡ್ ಸರ್ಕ್ಯುಲೇಷನ್ ಅಂತಂದ್ ಹೇಳ್ತಾರಲ್ಲ, ರಕ್ತ ಪರಿಚಲನೆ ಕೊರತೆಯಿಂದ ಮೈ ಬಣ್ಣ ಮಂದಾಗತ್ತ. ಇದೇನಪ್ಪಾ ಅಂತಂದ್ರೆ ಸೈನ್ಸ್ ಸ್ಟೇಟ್ಮೆಂಟ್. ಇದೊಂದೇನಂತಂದ್ರೆ ಸೈನ್ಸ್ ಸ್ಟೇಟ್ಮೆಂಟ್. ವಿಟಮಿನ್ ಇ ಮಾತ್ರೆಗಳು ರಕ್ತ ಪರಿಚಲನೆಯನ್ನ ಸುಧಾರಿಸ್ತಾವ. ರಕ್ತ ಪರಿಚಲನೆ ಇರ್ಲಿಲ್ಲ ಅಂತಂದ್ರೆ ಮೈ ಬಣ್ಣ ಹೊಳೆಯಂಗಿಲ್ಲ. ರಕ್ತ ಪರಿಚಲನೆ ಸುಧಾರಣೆ ಆಗೋದ್ರಿಂದ ಮೈ ಬಣ್ಣ ಹೊಳೆಯುತ್ತ ಅಂತಂದ್ ಹೇಳಿದಾರೆ. ಹಂಗಾದ್ರ ರಕ್ತ ಪರಿಚಲನೆ ಕೊರತೆಯಿಂದ ಮೈ ಬಣ್ಣ ಮಂದಾಗತ್ತ, ಅದ್ರ ಉಲ್ಟಾ ಸ್ಟೇಟ್ಮೆಂಟ್. ಸೊ ಅಂದ್ರ ಎರಡು ಕೂಡ ಏನಂತಂದ್ರೆ ಕರೆಕ್ಟ್ ಆಗ್ತಾವ. ಬೋತ್ 1 and 2 ಏನಂತಂದ್ರೆ ಇಲ್ಲಿ ಇಂಪ್ಲಿಸಿಟ್ ಆಗ್ತಾವ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ನೋಡೋಣ, ಇದನ್ನ ನೀವ್ ಹೇಳ್ರಿ. ಇಲ್ಲಿ ನೋಡ್ರಿ, ಉದ್ಯೋಗದಾತನು ನಿಮಗೆ ಭವಿಷ್ಯ ನಿಧಿ ಪಿ ಎಫ್ ಅಮೌಂಟ್ ಅಂತಂದ್ ಹೇಳ್ತೀವಿ. ನಮ್ಗ ಪ್ರತಿ ತಿಂಗಳ ಏನಂತಂದ್ರೆ ಇಂತಿಷ್ಟ ಅಂದ್ರೆ ದುಡ್ಡು ಕಟ್ ಆಗ್ತಿರುತ್ತೆ. ಪಿ ಎಫ್ ಫಂಡ್ ಅಂತಂದ್ ಹೇಳಿ, ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತಂದ್ ಹೇಳಿ ಪಿ ಎಫ್ ಅಮೌಂಟ್ ಅಂತಂದ್ ಹೇಳ್ತೀವಿ. ಅದನ್ನ ನೀಡದಿದ್ರೆ ನೀವು ನ್ಯಾಯಾಲಯಕ್ಕೆ ಯಾಕೆ ಹೋಗ್ಬಾರ್ದು ಅಂತಂದ್ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಸುಮ್ ಹೇಳಿಕೆಯನ್ನ ಕೊಟ್ಟಿದಾರೆ. ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾರ, ಹೋಗ್ಬಾರ್ದು ಅಂತಂದ್ ಹೇಳಿಲ್ಲ, ಕ್ವಶನ್ ಮಾರ್ಕ್ ಹಾಕಿದಾರ ಅಷ್ಟೇ. ಸುಮ್ ಒಂದ್ ಏನಂತಂದ್ರೆ ಒಗದಾರ ಅವ್ರು, ಹೋಗ್ಬಾರ್ದು ಏನಂತಂದ್ ಹೇಳಿ. ಹೋಗ್ಬಹುದು ಆಕ್ಚುಲಿ. ಸೊ ಉದ್ಯೋಗದಾತನ ಏನಂದ್ರೆ ನಿಮ್ಗ ಭವಿಷ್ಯ ನಿಧಿ ಕೊಡ್ಲಿಲ್ಲ ಅಂತಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದು ನೀವು, ಸುಪ್ರೀಂ ಕೋರ್ಟ್ ಹೋಗ್ಬೋದು, ಹೈಕೋರ್ಟ್ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಹೋಗ್ಬೋದು ನೀವು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಒಂದ್ ನೋಡೋಣ, ಉದ್ಯೋಗದಾತ ಕಂಪನಿ ಅವರು ಅಂತ ಅನ್ಕೊಳ್ರಿ. ಉದ್ಯೋಗಿಗಳಿಗೆ
ನಡುವಿನ ವಿವಾದ ವಿಷಯಗಳಲ್ಲಿ ನ್ಯಾಯಾಲಯಗಳು ಮಧ್ಯ ಪ್ರವೇಶಿಸಬಹುದು. ಸೊ ಇದು ಕರೆಕ್ಟಾ ರಾಂಗ್ ಹೇಳ್ರಿ? ಹಿಂಗ್ ನೋಡ್ರಿ, ಉದ್ಯೋಗದಾತ ಯಾವ್ದೇ ಕಂಪ್ನಿ ಇರ್ಬೋದು, ಇವಾಗ ಉದ್ಯೋಗಿಗಳಿರ್ಬೋದು, ನಿಮ್ಗೆ ಏನಾದ್ರೂ ಕಂಪ್ನಿ ಒಳಗಡೆ ಏನೋ ಪ್ರಾಬ್ಲಮ್ ಆಗಕತ್ತಿತ್ತು ಅಂತಂದ್ ಹೇಳಿದ್ರ ಸೊ ನ್ಯಾಯಾಲಯ ಏನಂತಂದ್ ಹೇಳಿದ್ರೆ ಮಧ್ಯ ಪ್ರವೇಶ ಮಾಡಬಹುದು. ಯಾಕಂದ್ರೆ ನ್ಯಾಯಾಲಯ ಅಂತ ಕೊಟ್ಟಿದ್ದಾರೆ, ಉದ್ಯೋಗದಾತ ಅಂತ ಕೊಟ್ಟಿದ್ದಾರೆ. ಸೊ ನಮ್ ಬಗ್ಗೆ ಮಾತಾಡಿದಾರೆ ಅಂದ್ರ ಮಧ್ಯ ಪ್ರವೇಶಿಸಬಹುದು, ಕಂಪಲ್ಸರಿ ಪ್ರವೇಶಿಸಬಹುದಲ್ಲ. ನಿಮ್ಗೆ ಏನಾದ್ರು ಕಂಪ್ನಿ ಒಳಗಡೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ ಹೇಳಿದ್ರೆ ಯಾರಿಗೆ ಹೇಳ್ಕೊತೀರಿ? ಪೊಲೀಸಿಗೆ ಹೇಳ್ಕೊತೀರಿ, ಕೋರ್ಟಿಗೆ ಹೋಗ್ತೀವಿ ಅಂತಂದ್ ಹೇಳಿದ್ರೆ ಹೇಳಂತ್ಲೇನೆ ಕಂಪ್ನಿ ಅವ್ರು ಸುಮ್ಮನೆ ಇರ್ತಾರ, ಇಲ್ಲ ಅಂತಂದ್ ಹೇಳಿದ್ರೆ ನಾಯಿ ತರ ದುಡಿಸ್ಕೊತಾರ ನಿಮ್ಮನ್ನ. ಮತ್ತೇನ್ ಬರುತ್ತಪ್ಪ ಅಂತಂದ್ ಹೇಳಿದ್ರ ಅವೆಲ್ಲ ಹಿಂದಿನ ಹಳಿ ಪದ್ಧತಿಗಳೆಲ್ಲ ಬರಕ್ ಹಿಡ್ತಾವ್. ಸೊ ಅದಕ್ಕೋಸ್ಕರ ಒಂದೇದ್ ಕರೆಕ್ಟ್ ಆಗತ್ತೆ, ಉದ್ಯೋಗದಾತ ಮತ್ತು ಉದ್ಯೋಗಿಗಳ ನಡುವಿನ ವಿವಾದ ವಿಷಯಗಳಲ್ಲಿ ನ್ಯಾಯಾಲಯ ಪ್ರವೇಶ ಮಾಡತ್ತ. ನ್ಯಾಯಾಲಯ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಅದಕ್ ಪವರ್ ಐತೆ. ಸೊ ಕೋರ್ಟ್ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಪವರ್ ಐತೆ, ಅವ್ರು ಏನ್ ಬೇಕಾದೇನಂತ ಸೊಲ್ಯೂಷನ್ ಅನ್ನ ಕೊಡ್ಬಹುದು. ಲೀಗಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಐತೆ ನಮ್ ನಿಜ ಅಂದ್ರೆ ದಿನನಿತ್ಯ ಜೀವನದಲ್ಲಿ ಲೀಗಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಐತೆ. ಅದು ಎಲ್ಲಿಂದ ಸಿಗುತ್ತೆ? ಕೋರ್ಟ್ಸ್ ಗಳಿಂದ ಸಿಗುತ್ತೆ. ಅದಕ್ಕೋಸ್ಕರ ಮಧ್ಯ ಪ್ರವೇಶಿಸಬಹುದು. ಒಂದೇದ್ ಕರೆಕ್ಟ್ ಐತ್ರಿ. ಸೆಕೆಂಡ್ ಒನ್ ನೋಡ್ರಿ, ಉದ್ಯೋಗಿಗಳಿಗೆ ಭವಿಷ್ಯ ನಿಧಿಯನ್ನ ಪಾವತಿಸುವುದು ಉದ್ಯೋಗದಾತನಿಗೆ ಕಡ್ಡಾಯವಾಗಿದೆ. ಇಲ್ಲಿರೋ ವರ್ಡ್ಸ್ ಗಳು ಇಲ್ಲಿದಾವ್ರಿ, ಉದ್ಯೋಗದಾತ, ಭವಿಷ್ಯ ನಿಧಿ. ಓಕೆ, ಸೊ ಇಲ್ಲೊಂದ್ ಏನಂತಂದ್ರೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನೋಡ್ರಿ, ಪ್ರತಿ ಕಂಪನಿಯವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪಲ್ಸರಿ PF ಅಮೌಂಟ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗ್ತಾವ. ಕಂಪನಿಯವ್ರ ಏನಂತಂದ್ ಹೇಳಿದ್ರೆ PF ಅಮೌಂಟ್ ಕೊಡ್ಲೇಬೇಕು, ಅದು ಕಡ್ಡಾಯ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ 1 ಮತ್ತು 2 ಏನಂತಂದ್ ಹೇಳಿದ್ರೆ ಇಂಪ್ಲಿಸಿಟ್ ಆಗ್ತಾವ ಇಲ್ಲಿ ಇದ್ರೊಳಗಡೆ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ನೋಡ್ರಿ, ದುರದೃಷ್ಟಕರ ಮತ್ತು ವಿನಾಶಕಾರಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಿಯಂತ್ರಿಸಲು ನಮ್ಮ ದೇಶವು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಯಾರು ಊಹಿಸಲು ಸಾಧ್ಯವಿಲ್ಲ ಅಂತಂದೇಳಿ. ಇಲ್ಲಿ ನೋಡ್ರಿ, ಟೆರರಿಸಂ ಏನೈತಲ್ಲ, ಈ ಟೆರರಿಸಂ ಆಕ್ಟಿವಿಟಿಗಳನ್ನ ನಿಯಂತ್ರಣ ಮಾಡೋಕೆ ನಮ್ ದೇಶ ಎಷ್ಟು ಸಮಯ ತೆಗೆದುಕೊಳ್ಳುತ್ತ ಅಂತಂದೇಳಿ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಐತಲ್ಲ. ಈಗ ನೋಡ್ರಿ, ಮೋದಿ ಏನಪ್ಪಾ ಅಂತಂದ್ರೆ ಹೋಗಿ ದಾಳಿ ಮಾಡ್ದ ಅಂತಂದ್ರೆ ಇವ್ರದ ಟರ್ಮ್ ಮುಗಿದ ತಕ್ಷಣ ಯೋಗಿ ಬರ್ತಾನ. ಅವು ಕೂಡ ಹೋಗಿ ಏನಂತಂದ್ ಹೇಳಿದ್ರೆ ನಾವು ಬೇರೆ ಅದ ನಾವ್ ಅಶ್ವಮೇಧ ಯಾಗ ಮಾಡಿ ಬಂದಂಗ ಬರ್ತಾನ. ಬುಲ್ಡೋಸರ್ ಅಂತ ಕೊಂಡ್ಬಿಟ್ಟು ಎಲ್ಲಾನು ಕೊಂದೋಗ್ಬಿಟ್ಟು ನಾವು ಅದೇನ್ ಆಗಂಗಿಲ್ಲಲ್ಲ. ಆರಾಮಾಗಿ ಏನಂತಂದ್ ಹೇಳಿದ್ರೆ ಟೆರರಿಸಂ ನ ತಡೆಗಟ್ಟಬಹುದು. ಬಟ್ ಆದ್ರೆ ಇಲ್ಲಿ ಏನಾಗಾಯ್ತು ಅಂತಂದ್ ಹೇಳಿದ್ರೆ ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವ. ಅದಾದ ನಂತರ ನಮ್ ದೇಶದ ಜನರ ಮೇಲೆ ಬಹಳ ಹಾನಿ ಆಗತ್ತ, ತುಂಬಾ ಜನ ಸತ್ತೋಗ್ತಾರ ಅಂತಂದ್ ಹೇಳಿ ಸ್ವಲ್ಪ ಸೈಲೆಂಟ್ ಆಗಿ ಏನಂತಂದ್ ಹೇಳಿದ್ರೆ ಒಂದಾಗ್ತಾರ ಅವ್ರನ್ನ. ಸೊ ಅದಕ್ಕೋಸ್ಕರ ಟೈಮ್ ಹಿಡಿಯತ್ತ. ಅದಕ್ಕೆ ಕೆಲವೊಂದು ರಾಷ್ಟ್ರಗಳ ದೇಶಗಳು ಏನಂತಂದ್ ಹೇಳಿದ್ರೆ ಟೆರರಿಸಂಗೆ ಸಪೋರ್ಟ್ ಮಾಡಕತ್ರ, ಅವಾಗ ಸ್ವಲ್ಪ ಟೈಮ್ ಹಿಡಿದೈತಲ್ಲ. ಇಲ್ಲಿ ಟೈಮ್ ಬಗ್ಗೆ ಮಾತಾಡ್ತಿದಾರ, ಸಾಧ್ಯನೇ ಇಲ್ಲ ಅಂತಂದ್ ಹೇಳ್ತಿಲ್ಲ, ಸಾಧ್ಯ ಐತೆ. ಎಲ್ಲಾರು ಕೊಂದ್ ಹೋಗಿತ್ತು ಅಂತಂದ್ ಹೇಳಿದ್ರೆ ಎಲ್ಲಿ ಟೆರರಿಸ್ಟ್ ಇರ್ತಾರ. ಬಟ್ ಅದ್ರ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತ ಅಂತಂದ್ ಹೇಳ್ತಿದಾರ. ಅದಾದ ನಂತರ ಇಲ್ಲಿ ಬರೀ ಎಷ್ಟೊಂದ್ ನೋಡೋಣ ಊಹೆಗಳು. ಭಯೋತ್ಪಾದಕ ಚಟುವಟಿಕೆಗಳನ್ನ ಕೊನೆಗಾಣಿಸುವುದು ಅಸಾಧ್ಯ ಅಂತಂದ್ ಹೇಳ್ತಿದಾರ. ಏನಾದ್ರು ಐತೇನ ಅಸಾಧ್ಯ ಅಂತಂದ್ ಐತೇನ? ಭಯೋತ್ಪಾದಕ ಚಟುವಟಿಕೆ ಟೆರರಿಸಂ ಏನಪ್ಪಾ ಅಂತಂದ್ರೆ ಇವಾಗ ಹುಟ್ಕೊಂಡೈತ, ಮೊದಲೇನ್ ಹುಟ್ಕೊಂಡಿತ್ತನ್? ಮೊದಲಿಲ್ಲ. ರಾಜರ್ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದ್ ಏನಂದ್ರೆ ಯುದ್ಧಗಳನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಆತರ ಇಲ್ಲಲ್ಲ. ಭಯೋತ್ಪಾದಕ ಚಟುವಟಿಕೆಗಳು ಇವಾಗ ಆಗಿದಾವ, ಮೊದ್ಲೆಲ್ಲ ಆಗೇ ಇಲ್ಲ. ಅವಾಗ ಕಂಟ್ರೋಲ್ ಐತಲ್ಲ. ಸೊ ಕೊನೆಗಾಣಿಸೋದು ಅಸಾಧ್ಯ ಅನ್ನೋದು ಒಂದು ಇಲ್ವೇ ಇಲ್ಲ. ಇದು ರಾಂಗ್ ಆಗತ್ತೆ. ಸೆಕೆಂಡ್ ಒನ್ ನೋಡ್ರಿ, ಭಯೋತ್ಪಾದಕ ಚಟುವಟಿಕೆಗಳನ್ನ ನಿಯಂತ್ರಿಸುವ ಪ್ರಯತ್ನಗಳು ನಡೀತಾ ಇದಾವ. ನಡೀತಾ ಇದಾವ. ನಮ್ ದೇಶ ಕೂಡ ನಡೆಸ್ತಾ ಐತೆ, ಬೇರೆ ದೇಶಗಳು ನಡೆಸ್ತಾ ಇದಾವ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ ಹೇಳಿ. ಬಟ್ ಆದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯತ್ತ. ಸೊ ಅದಕ್ಕೋಸ್ಕರ ಸೆಕೆಂಡ್ ಒನ್ ಮಾತ್ರ ಏನಂತಂದ್ ಹೇಳಿದ್ರ ಫಾಲೋ ಆಗುತ್ತೆ, ಉಳಿದದ್ ಯಾವ್ದು ಫಾಲೋ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಇಲ್ಲಿವರೆಗೂ ನಾನೇನಪ್ಪಾ ಅಂದ್ರ 10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ನಿ. ಸೊ ಇನ್ನೂ ಹಲವಾರು ಕ್ವಶನ್ಸ್ ಗಳಿದಾವ, ಆಲ್ಮೋಸ್ಟ್ 30-40 ಕ್ವಶನ್ಸ್ ಗಳಿದಾವ. ಅವುಗಳನ್ನೆಲ್ಲ ಸಾಲ್ವ್ ಮಾಡೋಣ. ಸೊ ಎಲ್ರಿಗೂ ಶೇರ್ ಮಾಡ್ಬೇಕು, ಅದಾದ ನಂತರ ಸಬ್ಸ್ಕ್ರೈಬ್ ಆಗ್ಬೇಕು. ಈ ಪ್ರತಿಯೊಂದು ವಿಡಿಯೋಸ್ಗಳು 10,000 ವ್ಯೂಸ್ ಆಯ್ತು ಅಂತಂದ್ ಹೇಳಿದ್ರೆ ಅಷ್ಟೇ. ಯಾಕಪ್ಪ ಅಂತಂದ್ ಹೇಳಿದ್ರೆ 100, 200, 300 ಜನ ನೋಡಕತ್ರ ಎದಕ್ ಯೂಸ್ ಐತ್ರೋ. ಸೊ ಇಷ್ಟ ಕಷ್ಟಪಟ್ಟು ಮಾಡೋದ. ಎಲ್ರಿಗೂ ಶೇರ್ ಮಾಡ್ರಿ. ನಿಮಗೆ ಯೂಸ್ ಆಗಾಯ್ತು ಅಂತಂದ್ ಹೇಳಿದ್ರೆ ಶೇರ್ ಮಾಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಮಾಡಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.